ಅಂಧ ದರ್ಬಾರ್ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ದೇಶದಲ್ಲೂ ಪ್ರಜಾತಂತ್ರ ಆಡಳಿತ ಇರುವಾಗ ಅಂಧ ದರ್ಬಾರ್ ನಡೀತಾ ಇದೆಯಾ ಅಂತ ಅನುಮಾನ 125 ಕೋಟಿ ಜನರಲ್ಲಿ ಕನಿಷ್ಠ 100 ಕೋಟಿ ಜನರಲ್ಲಾದರೂ ಕೂಡ ಈ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂತಂದರೆ ಈ ದೇಶದಲ್ಲಿ ಇವತ್ತು ಕಪ್ಪು ಹಣ ನಿಷೇಧ ಮಾಡ್ತೀವಿ, ಭ್ರಷ್ಟಾಚಾರಕ್ಕೆ ಹೋಗ್ತಕ್ಕಂಥ ಹಣವನ್ನು ತಡೀತೀವಿ, ಮತ್ತು ಕ್ಯಾಶ್ಲೆಸ್ ಇಂಡಿಯಾ ಮಾಡ್ತೀವಿ, ಜೊತೆಗೆ ಕ್ಲೀನ್ ಇಂಡಿಯಾ ಮಾಡ್ತೀವಿ ಅಂತ ಹೇಳಿದಂಥ ನರೇಂದ್ರ ಮೋದಿಯವರ ಒಂದು 500,000 ನೋಟ್ ಬ್ಯಾನ್ನ ನಂತರ ಇವತ್ತು ಯಾರೆಲ್ಲ ಇದರ ಸಂಕಟದ ಸುಳಿಗೆ ಸಿಲುಕಿದ್ದಾರೆ, ಇನ್ನು ಕೇವಲ 8ರಿಂದ 9 ದಿವಸ ಕಳೆದರೆ ಮೋದಿಯವರ ಡೆಡ್ಲೈನ್ ಕೂಡ ಮುಗಿಯುತ್ತೆ. ಆದರೆ ದೇಶದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ. ಇವತ್ತು RBI ಅನ್ನುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿವರ್ಸ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ಹೋಗಿದೆ. ಅಂದರೆ ದಿನಕ್ಕೊಂದು ರೂಲ್ಸು, ದಿನಕ್ಕೊಂದು ಗೈಡ್ಲೈನ್ಸು, ದಿನಕ್ಕೊಂದು ಆರ್ಡರು, ಗಂಟೆಗೊಂದು ಆರ್ಡರು, ಮತ್ತೆ ಇನ್ನೊಂದು ಗಂಟೆಗೆ ವಾಪಸ್. ಈ ರೀತಿಯಾದಂಥ ಒಂದು ಆಡಳಿತ ವೈಖರಿ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ನಾವು ಪ್ರಜಾತಂತ್ರದಲ್ಲಿ ಇದ್ದೀವಾ ಅಥವಾ ನಿಜವಾಗ್ಲೂ ಕೂಡ ಏಕ ವ್ಯಕ್ತಿಯ ಚಕ್ರಾಧಿಪತ್ಯದಲ್ಲಿ ಇದೀವ ಅನ್ನೋಂಥ ಅನುಮಾನ ಕಾಡುತ್ತೆ. ಸೊ ಹಾಗಾಗಿ ಇವತ್ತು ಈ ವಿಷಯದ ಚರ್ಚೆನ ಕೈಗೆತ್ತಿಕೊಳ್ತೀನಿ. ಜೊತೆಗೇ ಯಾವ ಬ್ಯಾಂಕ್ನ 10 ಲಕ್ಷಕ್ಕೂ ಹೆಚ್ಚು ನೌಕರರು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿ ಇವತ್ತು ಈ ಸಿಸ್ಟಮನ್ನು ಒಂದು ನಾವು ಕೂಡ ಬೆಂಬಲ ಕೊಡಬೇಕಂತ ಹೊರಟಂತ ಅವರು ಕೂಡ ಡಿಸೆಂಬರ್ 28ಕ್ಕೆ ಮುಷ್ಕರದ ಪ್ರತಿಭಟನೆಯ ದಾರಿ ತುಳಿತಾ ಇದ್ದಾರೆ. ಸೊ ಹಾಗಾದರೆ ಅವರಿರ್ತಕ್ಕಂಥ ಬೇಡಿಕೆಗಳನ್ನು ಅವ್ರು ಯಾಕೆ ಈ ರೀತಿಯ ಒಂದು ನಿರ್ಧಾರವನ್ನು ವಿರೋಧಿಸ್ತಾ ಇದ್ದಾರೆ, ಇದರಿಂದ ತೊಂದರೆಗಳೇನಾಗ್ತಾ ಇದೆ, ಬ್ಯಾಂಕ್ ನೌಕರಿಗೆ ಏನು ಕಷ್ಟ, ಇವೆಲ್ಲವೂ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಹಾಗಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು RBIನ ಗವರ್ನರ್ ಉರ್ಜಿತ್ ಪಟೇಲ್ ಅವರು ಉತ್ತರ ಕೊಡಬೇಕಾಗುತ್ತೆ. ಯಾಕಂತಂದರೆ ಕೇವಲ ಇಲ್ಲಿ ಬೆರಳು ಮಾಡಿ ಮಾತಾಡೋದಷ್ಟೇ ಅಲ್ಲ, ಉತ್ತರದಾಯಿತ್ವ ಕೂಡ ಆಳುವಂಥವ್ರಿಗೆ ಇರಬೇಕಾಗುತ್ತೆ. ಆ ಕಾರಣಕ್ಕಾಗಿಯೇ ಇವತ್ತು ಈ ಚರ್ಚೆಯನ್ನು ಕೈಗೆತ್ತಿಕೊಳ್ತಾ ಇದ್ದೇನೆ. ಹಲವು ಆರ್ಥಿಕ ತಜ್ಞರು, ಹಲವು ಬ್ಯಾಂಕ್ನ ಸಂಘಟನೆಯ ಮುಖಂಡರು, ಮಾಜಿ ನೌಕರು ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಸೊ ನಾನು ವಿಷಯಗಳನ್ನು ಚರ್ಚೆಗೊಳ್ತೀನಿ. ಅಂಧ ದರ್ಬಾರ್. ನಾವು ಚರ್ಚೆಯನ್ನು ಮಾಡಬೇಕಾದ್ರೆ ಇವತ್ತು ಬಹಳ ದೇಶಭಕ್ತಿ, ದೇಶಕ್ಕೆ ಒಳ್ಳೆಯದಾಗುತ್ತೆ, ಒಂದಷ್ಟು ಕಷ್ಟವನ್ನು ಸಹಿಸ್ಕೋಬೇಕು, ದೊಡ್ಡವ್ರ ಮನೆ ಹಾಗೆ ತೆಗೆಕ್ಕೆ ಹೋಗಿ ಬಡವರು ಬಲಿಯಾಗ್ತಾರೆ, ಆ ರೀತಿಯಾದಂಥ ಬಡವರು 100 ಜನ ಸತ್ತೋದ್ರೂ ಕೂಡ ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಅದನ್ನು ಸಹಿಸ್ಕೊಂಡು ಮೋದಿಯವರ ಕರೆಗೆ ದೇಶದ ಏನು ಒಂದು ಒಳ್ಳೆಯ ಭವಿಷ್ಯಕ್ಕಾಗಿ ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದರೂ ಕೂಡ ಯಾಕೆ ಇವತ್ತು ಎಲ್ಲವೂ ಕೂಡ ಸರಿ ಹೋಗ್ತಾ ಇಲ್ಲ, ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಆದರೆ ಇವತ್ತು ಅನೇಕ ವ್ಯಂಗ್ಯ ಚಿತ್ರಕಾರರು ಕೂಡ ಈಗಿನ ಬೆಳವಣಿಗೆಗಳ ಬಗ್ಗೆ ತಮ್ಮದೇ ಆದಂಥ ಮೊನಚು ಲೇಖನಿ ಮೂಲಕ, ಆ ಒಂದು ರೇಖಾಚಿತ್ರದ ಮೂಲಕ, ವ್ಯಂಗ್ಯದ ಒಂದು ಕಾರ್ಟೂನ್ಗಳನ್ನು ಕೂಡ ದಿನೇಶ್ ಕುಕ್ಕು ಜಡ್ಕ ಮತ್ತು ಇನ್ನೊಬ್ಬರು ಪಾಲಿಟಿಕಲ್ ಅಂತ ಹೇಳಿ ಭಾಳ ಫೇಮಸ್ ಆಗಿ ಕಾರ್ಟೂನ್ಗಳು ಬರೀತಕ್ಕಂಥ ಮಂಜುಳ್, ಇವರಿಬ್ಬರು ಕೂಡ ಆ ಒಂದು ಕಾರ್ಟೂನ್ಗಳ ಮೂಲಕ ಇವತ್ತಿನ ಈ ವ್ಯವಸ್ಥೆ ಬಗ್ಗೆ ಒಂದು ವ್ಯಂಗ್ಯ ಮಾಡಿದ್ದಾರೆ. ಅದನ್ನು ನೋಡಿಕೊಂಡು ಒಂದಷ್ಟು ಪಾಯಿಂಟ್ಗಳು ಕೂಡ ಇದಾವೆ, ಚರ್ಚೆ ಮಾಡ್ತೀನಿ. ಇವತ್ತು ಆ ಕಾರ್ಟೂನ್ಗಳ ಮೇಲೆ ಒಂದು ಬೆಳಕು ಚೆಲ್ಲೋಣ. ಸೊ ಇಲ್ಲಿ ಪಾಲಿಟಿಕಲ್ ಅಂತೇಳಿ ಬಾಯಿ ಮಂಜುಳು ಭಾಳ ಇಂಟ್ರೆಸ್ಟಿಂಗ್ ಇದೆ. ಒಬ್ಬ ರಿಪೋರ್ಟರ್ ಕೇಳ್ತಾನೆ ಈ ಕ್ಯೂವಲ್ಲಿದ್ದಂಥ ಜನರನ್ನು ಪರ್ಪಸ್ ಆಫ್ ಡಿಮಾನಿಟೈಸೇಷನ್ ಕೇಳ್ತಾನೆ, ಏನು ಉದ್ದೇಶ ಅಂತ ಹೇಳ್ತಾನೆ. ಅವನು ಬಾಯಿ ಮೇಲೆ ಕೈ ಇಟ್ಟು ಉತ್ತರ ಕೊಡ್ತಾನೆ, ಬಹುತೇಕ ಇದು ಟೆರರಿಸ್ಟ್ಗೆ ಏನು ಹೋಗ್ತಾ ಇದೆ ಫಂಡಿಂಗ್ ನಿಲ್ಲಿಸುವಂಥ ಉದ್ದೇಶ ಇರ್ಬೋದು ಅಂತ ಹೇಳ್ತಾನೆ. ಮತ್ತು ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಆರ್ ವಾಸ್ ಇಟ್ ಟು ಎಂಡ್ ಕರಪ್ಷನ್, ಇದರಿಂದ ಏನಾದರೂ ಭ್ರಷ್ಟಾಚಾರ ನಿಲ್ಲುತ್ತಾ ಅಂತ ಕೇಳ್ತಾನೆ. ಅವನು ಕ್ಯೂವಲ್ಲಿ ನಿಂತಂಥ ಒಬ್ಬ ಸಾಮಾನ್ಯ ಪ್ರಜೆ ನಮ್ಮಂಥವ್ರು ಏನು ಹೇಳ್ತಾರೆ, ನೋ 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 ಗೌರ್ಮೆಂಟ್ ವಾಂಟೆಡ್ ಟು ರೂಟ್ ಔಟ್ ಬ್ಲ್ಯಾಕ್ ಮನಿ, ಇಲ್ಲ ಇದು ಕಪ್ಪು ಹಣ ನಿರ್ಮೂಲನಕ್ಕೆ ಮಾಡಿದಂಥ ತೀರ್ಮಾನ ಅಂತ ಹೇಳ್ತಾನೆ. ಮತ್ತು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾನೆ, ಆರ್ ಟು ಕ್ರಿಯೇಟ್ ಅ ಕ್ಯಾಶ್ಲೆಸ್ ಎಕಾನಮಿ ಅಂತ ಕೇಳ್ತಾನೆ ಯಾರು, ಒಬ್ಬ TV ಚಾನಲ್ ರಿಪೋರ್ಟ್ರು. ಅವಾಗ ಹೇಳ್ತಾನೆ, ಐ ಗೆಸ್ ಐ ಹ್ಯಾವ್ ಬೀನ್ ಇನ್ ದಿ ಕ್ಯೂ ಫಾರ್ ಟೂ ಲಾಂಗ್, ಡೋಂಟ್ ರಿಮೆಂಬರ್ ಇಟ್ ನಾವು, ಆಸ್ಕ್ ಸಮ್ವನ್ ಎಲ್ಸ್, ಯಾಕಂದ್ರೆ ನನಗೆ ಸಾಕಾಗೋಗ್ಬಿಟ್ಟಿದೆ, ಮತ್ತೊಬ್ಬನಿಗೆ ಕೇಳು ಅಂತ ಹೇಳ್ತಾರೆ. ಅಂದರೆ ಇದು ಉತ್ತರ ಇಲ್ಲದೆ ಇರೋ ಪ್ರಶ್ನೆಗಳು, ಗೊಂದಲದ ಪ್ರಶ್ನೆಗಳು, ಇದು ಭಾಳ ಅದ್ಭುತವಾದಂಥ ಕಾರ್ಟೂನ್. ನೆಕ್ಸ್ಟ್ ಕಾರ್ಟೂನ್ಗೆ ಹೋಗೋಣ. ಇದು ನಮ್ಮ ಕನ್ನಡದ ಭಾಳ ಒಳ್ಳೆಯ ವ್ಯಂಗ್ಯ ಚಿತ್ರಕಾರ ದಿನೇಶ್ ಕುಕ್ಕು ಜಡ್ಕ ಅಂತೇಳಿ ಇವರು ಫೇಸ್ಬುಕ್ಕಲ್ಲಿ ಹಾಕೊಂಡಿದ್ರು. ನಾವು ರಿಕ್ವೆಸ್ಟ್ ಮಾಡಿದೆ ಇದನ್ನು ನಾನು ಬಳಕೆ ಮಾಡ್ಕೊಳ್ಳ ಅಂದರೆ ಭಾಳ ಖುಷಿಯಿಂದ ಒಪ್ಕೊಂಡಿದ್ದಾರೆ. ಇಲ್ಲಿರ್ತಕ್ಕಂಥದ್ದು ಈ ರಿಸರ್ವ್ ಬ್ಯಾಂಕಲ್ಲಿ ಹುಲಿ ಬರ್ತದೆ ಸಾಮಾನ್ಯವಾಗಿ ಆ ಚಿತ್ರ, ಅದು ಬರ್ತಾ 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 ಗೋಸುಂಬೆ ಆಗಿದೆ. ಫಸ್ಟು ರೂಲ್ಸ್ ಮಾಡುತ್ತೆ, ಆಮೇಲೆ ಇನ್ನೊಂದು ರೂಲ್ಸ್ ಮಾಡುತ್ತೆ, ಆಮೇಲೆ 3 ರೂಲ್ಸು 4 ರೂಲ್ಸು 7-8 ರೂಲ್ಸ್ಗಳು, ದಿನಕ್ಕೊಂದು ರೂಲ್ಸ್ಗಳು, ನಿಯಮಗಳು ಸಾಮಾನ್ಯ ಜನರ ತಲೆ ಮೇಲೆ ಹೊಡಿತಾನೆ ಹೋಗ್ತಾ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದು ರಿವರ್ಸ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಆಗಲೇ ಹೇಳಿದೆ. ಸೊ ಇಲ್ಲಿ ಯಾವ ರೀತಿ ಗೋಸುಂಬೆ ಬಣ್ಣ ಬದಲಾಯಿಸುತ್ತೆ, ಬಿಸಿಲಲ್ಲಿ, ಮಳೆಯಲ್ಲಿ, ಮೋಡ ಇದ್ದಾಗ, ಬೆಳಕಿದ್ದಾಗ, ಕತ್ಲೆ ಇದ್ದಾಗ, ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದಲ್ಲಿ ಸಾಮಾನ್ಯ ಜನರ ಮುಂದೆ ಗೋಸುಂಬೆ ಆಗಿ ಇವತ್ತು ಕಾಣ್ತಾ ಇದೆ. ಇದು ಒಂದು ಕಾರ್ಟೂನ್. ಇನ್ನೊಂದು ನೆಕ್ಸ್ಟು, ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ. ಇದು ಮಂಜುಳ್ ಬರೆದಂಥ ಒಂದು ಕಾರ್ಟೂನು. ಹೆಲ್ಪ್ ಮೀ ಟು ಮೇಕ್ ಕ್ಯಾಶ್ಲೆಸ್ ಇಂಡಿಯಾ. ಎಲ್ಲ ಖಾಲಿ ATMಗಳ ಮುಂದೆ ಪ್ರಧಾನಿಗಳು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಭಾಳ ದೊಡ್ಡ ಭಾಷಣ ಮಾಡ್ತಾ ಇದ್ದಾರೆ. ಯಾಕಂತಂದರೆ ದೇಶಕ್ಕಾಗಿ ತಾವು ಸಪೋರ್ಟ್ ಮಾಡಬೇಕು ATMಗಳೇ ಅಂಥೇಳಿ ದೇಶವನ್ನು ಉದ್ದೇಶಿಸಿ ಪ್ರಧಾನಿಗಳು ಭಾಷಣ ಮಾಡ್ತಾ ಇದ್ದಾರೆ. ಪಾಪ ಮುಂದ್ಗಡೆ
ಎಲ್ಲ ಖಾಲಿಯಾದಂಥ ಎ ಟಿ ಎಮ್ಗಳು ನಿಂತಿದ್ದಾವೆ, ಪ್ರಧಾನಿಗಳ ಭಾಷಣವನ್ನು ಆಲಿಸ್ತಾ ಇದ್ದಾವೆ. ಆದರೆ ಕ್ಯಾಶ್ಲೆಸ್ ಇಂಡಿಯಾ ಇನ್ನೂ ಆಗಬೇಕಾಗಿ ಸ್ವಾಮಿ, ನಮ್ಗೆ ದುಡ್ಡು ಬಂದಿಲ್ಲ ಅಂಥೇಳಿ ಅವು ಪಾಪ ಅವು ಕೂಡ ಬಡಪಾಯಿ ಎ ಟಿ ಎಮ್ಗಳು ಪ್ರಧಾನಿಗಳನ್ನು ಕೇಳ್ತಾ ನಿಂತಿದ್ದಾವೆ. ಇನ್ನೊಂದು ನೆಕ್ಸ್ಟ್ ಕಾರ್ಟೂನ್, ಇದು ಭಾಳ ಇಂಟ್ರೆಸ್ಟಿಂಗ್ ಇರೋದು ಇವತ್ತು, ಭಾಳ ಅದ್ಭುತವಾಗಿ. ಒಂದು ಇಂಗ್ಲೀಷ್ನ ಪ್ರಸಿದ್ಧ ಕಾರ್ಟೂನಿಸ್ಟು ಮತ್ತೊಬ್ಬ ಕನ್ನಡದ ದಿನೇಶ್ ಅನ್ನೋರು ಬರೆದಂಥ ಕಾರ್ಟೂನ್ ಅಟ್ ಎ ಟೈಮ್ ಇವತ್ತು ಇಬ್ಬರಿಗೂ ಒಂದೇ ರೀತಿಯ ಆಲೋಚನೆ ಹೊಳೆದಿದೆ. ಇಲ್ಲೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಯಾವ ಒಂದು ಚಿಹ್ನೆ ಇದೆ ಅದು ಬರ್ತಾ ಗೋಸುಂಬೆ ಆಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಕನ್ನಡದ ಒಬ್ಬ ಕಾರ್ಟೂನಿಸ್ಟು ಇವತ್ತು ಅದೇ ಕಾರ್ಟೂನ್ ಮಾಡಿದ್ದಾರೆ, ಹಾಗೆ ಇಂಗ್ಲೀಷಿನ ಮಂಜುಳ್ ಅನ್ನುವಂಥ ಕಾರ್ಟೂನಿಸ್ಟು ಕೂಡ ಇವತ್ತು ಸೇಮ್ ಕಾರ್ಟೂನ್ ಮಾಡಿದ್ದಾರೆ. ಇಟ್ಸ್ ವೆರಿ ಕಾಕತಾಳಿ ಅಂತ ಹೇಳ್ಬೋದು. ಇದು ವೆರಿ ಇಂಟ್ರೆಸ್ಟಿಂಗ್. ಸೊ ನೆಕ್ಸ್ಟು ಒಂದಷ್ಟು ಪ್ರಶ್ನೆಗಳು ಕೂಡ ಇವತ್ತು ಬ್ಯಾಂಕ್ ನೌಕರು ಇಟ್ಟಿರ್ತಕ್ಕಂಥದ್ದು. ಸೊ ಏನೇನು ಬೇಡಿಕೆಗಳು ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ರು. ಸಾಮಾನ್ಯವಾಗಿ ನಾವು ಈ ಕಾರ್ಮಿಕ ಸಂಘಟನೆಗಳಂದರೆ ಅವರು ಒಂದಷ್ಟು ಬೇಡಿಕೆಗಳು ಮಾತ್ರ ಹೋರಾಟ ಮಾಡ್ತಾರೆ, ಬ್ಯಾಂಕ್ ಮುಷ್ಕರ ಕರೆ ಕೊಡ್ತಾರೆ, ಬಂದ್ ಕರೆ ಕೊಡ್ತಾರೆ. ಆದರೆ ಇವತ್ತು ಈ ದೇಶಕ್ಕಾಗಿ ಏನು ಬ್ಯಾಂಕ್ ನೌಕರು ಲಕ್ಷಾಂತರ ಜನ ಹಗಲು ರಾತ್ರಿ ದುಡಿದ್ರು, ಮತ್ತು ಪ್ರಧಾನಿಯವರ ಕರೆಗೆ ಹೋಗೊಟ್ರು, ಮನೆ ಮಠ ಬಿಟ್ಟು 24 ಗಂಟೆ 18 ಗಂಟೆ 12 ಗಂಟೆ ಕೆಲಸ ಮಾಡಿದ್ರು. ಅವ್ರು ಯಾಕೆ ಇವತ್ತು ಪ್ರತಿಭಟನೆಗೆ ಇಳಿತಾ ಇದ್ದಾರೆ? ವೆರಿ ಇಂಟ್ರೆಸ್ಟಿಂಗ್, ಭಾಳ ಶಾಕ್ ಆಗಿರ್ತಕ್ಕಂಥದ್ದು. ಅವ್ರ ಬೇಡಿಕೆಗಳು ಒಂದ್ಸಲ ನೋಡ್ಕೊಳ್ಳೋಣ. ಬ್ಯಾಂಕ್ ಸಿಬ್ಬಂದಿ ಇಟ್ಟಿರ್ತಕ್ಕಂಥ ಬೇಡಿಕೆಗಳು 28ಕ್ಕೆ ಏನು ಕರೆ ಕೊಟ್ಟಿದ್ದಾರೆ. ನೋಟ್ ನಿಷೇಧ ಬಳಿಕ ವ್ಯವಹಾರದ ಒತ್ತಡ ತಾಳಲಾರದೆ ಭಾಳಷ್ಟು ಜನ ಇವತ್ತು ಆತ್ಮಹತ್ಯೆ ಅಂದರೆ ಸಾವನ್ನಪ್ಪಿದ್ದಾರೆ. 106 ಜನ ಗ್ರಾಹಕರು ಕೂಡ ಸತ್ತಿದ್ದಾರೆ. ಇದು ದೇಶಾದ್ಯಂತ ಡಿಸೆಂಬರ್ 28ರಂದು ಬ್ಯಾಂಕ್ ನೌಕರರು ಕರೆ ನೀಡಿರ್ತಕ್ಕಂಥ ಒಂದು ಚಳವಳಿ. ಇದು ನೋಟ್ ಅಮಾನ್ಯೀಕರಣ ಆದ ನಂತರ ಏನೆಲ್ಲ ಸಮಸ್ಯೆಗಳಾಗಿದೆ, ಬ್ಯಾಂಕಲ್ಲಿ ದುಡ್ಡೇ ಇಲ್ಲ, ಎ ಟಿ ಎಮಲ್ಲಿ ದುಡ್ಡಿಲ್ಲ, ಇದನ್ನು ಕೂಡ ಸರಿ ಮಾಡಿ ಅಂಥೇಳಿ AIBA ಹಾಗೂ AIBF ಸಂಘಟನೆಗಳು ಪ್ರತಿಭಟನೆ ಕರೆ ನೀಡಿದ್ದಾವೆ. 9 ಲಕ್ಷಕ್ಕೂ ಹೆಚ್ಚು ನೌಕರರು ಈ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅಗತ್ಯಕ್ಕನುಸಾರ ಹೊಸ ನೋಟುಗಳ ಮುದ್ರಣ ಮತ್ತು ಚಲಾವಣೆಗೆ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಇದು ಕೇವಲ ಅವ್ರ ವೈಯಕ್ತಿಕ ಬೇಡಿಕೆ ಅಲ್ಲ, ಹಣ ಪೂರೈಕೆ ಮಾಡುವ ಸಂದರ್ಭ ಪಾರದರ್ಶಕತೆ ಕಾಯ್ದುಕೊಳ್ಬೇಕಂತೇಳಿ ಆಗ್ರಹ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೇ ಹೊಸ ನೋಟ್ ಸಂಗ್ರಹದ ಬಗ್ಗೆ ಕೂಡ ಅನುಮಾನ ಇದೆ. ಬ್ಯಾಂಕ್ಗಳಿಗೆ ಅಗತ್ಯ ಪ್ರಮಾಣದಲ್ಲಿ ನಗದು ಕೂಡ ಪೂರೈಕೆ ಆಗಬೇಕು, ಅದು ಆಗ್ತಾ ಇಲ್ಲ. RBI ಬ್ಯಾಂಕ್ಗಳಿಗೆ ATMಗೆ ಕ್ಯಾಶ್ ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ. ಯಾಕಂದರೆ 35% ಮಾತ್ರ ATM ಕೆಲಸ ಮಾಡ್ತಾ ಇದೆ ದೇಶದಲ್ಲಿ. ಇಂಥ ಅಧಿಕಾರಿಗಳ ವಿರುದ್ಧ ಶೀಘ್ರ ಯಾಕಂದರೆ ಈಗ ಅನೇಕ ಬ್ಯಾಂಕ್ಗಳು, ಅದು ಖಾಸಗಿ ಬ್ಯಾಂಕ್ಗಳಲ್ಲಿ ಏನು ಒಂದು ರೀತಿಯ ಭ್ರಷ್ಟ ಅಧಿಕಾರ ಅಂತಲೇ ಹೇಳ್ಬೋದು. ಇವತ್ತು ಬೇರೆಯವ್ರ ಜೊತೆ ಕೈ ಜೋಡಿಸಿ ಹಣವನ್ನು ಇವತ್ತು ವೈಟ್ ಮಾಡಿಕೊಡ್ತಾ ಇದ್ದಾರೆ, ಹಳೆ ನೋಟ್ಗಳನ್ನು ತಗೊಂಡು. ಅಂಥವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಬೇಡಿಕೆ ಇದೆ. ಎಸ್, ನಾನು ಚರ್ಚೆ ಮಾಡ್ತೀನಿ. ಒಂದು, ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಭಾರತ ಪರಂಪರೆ ಅಥವಾ ಎಲ್ಲೇ ಹೋದರೂ ಕೂಡ ಪ್ರಾಣಿ ಪಕ್ಷಿಗಳನ್ನು ಹೋಲಿಸಿ ಒಳ್ಳೆಯದನ್ನು ಬಯಸುವಂಥದ್ದು, ಕೆಟ್ಟದ್ದನ್ನು ಮಾಡುವಂಥದ್ದು ವ್ಯಾಖ್ಯಾನ ಮಾಡ್ತಕ್ಕಂಥದ್ದು. ನೀನು ಕೋತಿ ಥರ ಆಡ್ತೀಯ ಅಂತ ಹೇಳ್ತಾರೆ, ಜಿಂಕೆ ಥರ ಓಡ್ತೀಯ ಅಂತ ಹೇಳ್ತಾರೆ, ಕಾಗೆ ಥರ ಮಾಡ್ತೀಯ, ನೀನು ಕಾಗೆ ಅಂಥವ್ರಿಗೆ ಅಧಿಕಾರ ಕೊಟ್ಟರೆ ಏನು ಅದೆಲ್ಲ ಏನೇನು ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಆನೆ ಥರ ನಡೆದಿದ್ದ ದಾರಿ ಅಂತೇಳಿ ನಿನ್ನ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಇಲಿ ಥರ 100 ದಿನ ಬದುಕೋಬಂದ್ರೆ 3 ದಿವಸ ಹುಲಿಯಾಗಿ ಬದುಕಬೇಕು ಅಂತ ಹೇಳ್ತಾರೆ. ಹೀಗೆ ಅನೇಕ ಉಪಮೇಯಗಳು ನಮ್ಮ ಸಾಮಾಜಿಕ ಪರಿಸರದಲ್ಲಿದೆ. ಭಾಳಷ್ಟು ಇದ್ದಾವೆ. ಕತ್ತೆ ಥರ ದುಡಿದ್ರೂ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಅವನ ನರಿಬುದ್ಧಿ ಮನುಷ್ಯ ಅಂತ ಕರೀತಾರೆ. ಸಾಹಸ ಸಿಂಹ ಬಿಡಪ್ಪ ಅವನು ಅಂತ ಹೇಳ್ತಾರೆ. ಅವನದ್ದು ಆನೆ ನಡೆದಿದ್ದ ದಾರಿ ಅಂತ ಹೇಳ್ತಾರೆ. ಯಪ್ಪ ಆತ ತಿಗಣೆ ಥರ ರಕ್ತ ಹೀರ್ತಾನೆ ಅಂತ ಹೇಳ್ತಾರೆ. ಅವನು ಕೋಗಿಲೆ ಕಂಠ ಹುಡುಗಿ ಸಂಗೀತಗಾರದಿ ಅಂತ ಹೇಳ್ತಾರೆ. ಅವನೊಬ್ಬ ಕೋತಿ, ಅವನೊಬ್ಬ ಮಂಗ, ಕಾಗೆ ಕೈಗೆ ಅಧಿಕಾರ. ಈ ರೀತಿಯ ನಮ್ಮ ಜನಮಾನಸದಲ್ಲಿ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಕ್ಕಂಥದ್ದು. ಆದರೆ ಇವತ್ತು RBI ಸ್ಥಿತಿ ಏನಾಗಿದೆ, ನಮ್ಮ ದೇಶದ ಆರ್ಥಿಕ ಬದಲಾವಣೆ ವಿಚಾರದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಅಂದ ರೀತಿಗೆ ದಿನಕ್ಕೊಂದು ಬಣ್ಣ ಬದಲಾಯಿಸ್ತಕ್ಕಂಥ ಗೋಸುಂಬೆ. ಸೊ ಈಗ ಆ ಗೋಸುಂಬೆಗೂ ಕೂಡ ನಾವು ಅವಮಾನ ಮಾಡ್ತೇವೆ. ನಿಜವಾಗ್ಲೂ ಕೂಡ ಗೋಸುಂಬೆ ಯಾರಿಗೂ ಅಪಾಯಕಾರಿ ಆಗಿಲ್ಲ ಅದು. ಆದರೆ ಗೋಸುಂಬೆ ರೀತಿ ಬಣ್ಣ ಬದಲಾವಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ RBI ಮತ್ತು ನಮ್ಮ ಹಣಕಾಸು ಸಚಿವರು ದಿನಕ್ಕೊಂದು ಅವರು ಒಂದು ಹೇಳ್ತಾರೆ, RBI ಒಂದು ಹೇಳುತ್ತೆ. ಇವತ್ತೇ ಒಂದು ನಿಲುವು, ನಿನ್ನೆ ಒಂದು ನಿಲುವು, ಇವೆಲ್ಲವೂ ಕೂಡ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇವರಿಗೆ ಪೂರ್ವ ಸಿದ್ಧತೆ ಇರಲಿಲ್ಲ, ಇಮ್ಮೆಚ್ಯೂರ್ಡ್ ಆದಂಥ ತೀರ್ಮಾನಗಳು ಕೈಗೊಂಡಿದ್ದಾರೆ ಅನ್ನೋಂಥ ಅನುಮಾನ ಕಾಡುತ್ತೆ. ಇದು ಕಳೆದ 1 ತಿಂಗಳಿಂದಲೂ ಕೂಡ ನಾವು ಭಾಳ ಖಾರವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೀವಿ, ಸಾರ್ವಜನಿಕರನ್ನು ಮಾತಾಡ್ಸಿದ್ದೀವಿ, ಇದರ ಪ್ಲಸ್ ಮೈನಸ್ ಏನೋ ಚರ್ಚೆ ಮಾಡಿದ್ವಿ. ಇವತ್ತು ಕೂಡ ನಾವು ಚರ್ಚೆಗನ್ನು ಕೈಗೆತ್ಕೊಳ್ತಾ ಇದ್ದೀನಿ. ಇದು ಬಹಳ ನೋವಿನಿಂದ ಈ ಒಂದು ಶೀರ್ಷಿಕೆಯನ್ನು ನಾವು ಕೊಟ್ಟಿರ್ತಕ್ಕಂಥದ್ದು ಅಂಧಾ ದರ್ಬಾರ್. ಹಾಗಾದರೆ ಈ ಒಂದು ಚರ್ಚೆಯಲ್ಲಿ ನಮ್ಮ ಜೊತೆಗೆ ನಾನು ಭಾಳ ಗೌರವಿಸುವಂಥ ಐಸಕ್ನ ಮಾಜಿ ನಿರ್ದೇಶಕರು ಮತ್ತು ಆರ್ಥಿಕ ತಜ್ಞರು, ಭಾಳ ಗ್ರಾಮೀಣ ಭಾಗದ ನೆಲೆಯಲ್ಲಿ ಮತ್ತು ದೇಶದ ರೂರಲ್ ಎಕಾನಮಿನ ಇಟ್ಕೊಂಡು ಅವರು ತಮ್ಮ ವ್ಯಾಖ್ಯಾನವನ್ನು ಮಾಡ್ತಕ್ಕಂಥವ್ರು ಪ್ರೊಫೆಸರ್ RS ದೇಶಪಾಂಡೆರ ಕಾರ್ಯಕ್ಕೆ ಸ್ವಾಗತ. ಹಾಗೆ ಇನ್ನೊಬ್ಬರು ಕಾರ್ಮಿಕ ನಾಯಕರು, ಲೇಖಕರು, CPIನ ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿ ಸದಸ್ಯರಾದಂಥ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಇದ್ದಾರೆ. ಪಾಟೀಲ್ ನಿಮಗೂ ಸ್ವಾಗತ. ಹಾಗೆಯೇ SBIನ ನಿವೃತ್ತ ಹಿರಿಯ ಅಧಿಕಾರಿ KV ರಾವ್ ನಮ್ಮ ಜೊತೆಗಿದ್ದಾರೆ. ರಾವ್ ನಿಮಗೂ ಸ್ವಾಗತ. ಹಾಗೆಯೇ ಬ್ಯಾಂಕ್ ನೌಕರರ ಸಂಘಟನೆಯ ಜಂಟಿ ಕಾರ್ಯದರ್ಶಿಯಾದಂಥ ನಾಗರಾಜ್ ಶಾನ್ಭೋಗ್ರಿದ್ದಾರೆ. ಶಾನ್ಭೋಗ್ ನಿಮಗೂ ಸ್ವಾಗತ. ಸೊ ನಾನು ದೇಶಪಾಂಡೆ ನಿಮ್ಮನ್ನು ಕೇಳ್ತೀನಿ, ಕ್ಯಾಶ್ಲೆಸ್ ಇಂಡಿಯಾ ಮಾಡುವಾಗ
ಒಂದಷ್ಟು ಸಂಕಟ ನಾವು ಫೇಸ್ ಮಾಡಲೇಬೇಕು ಒಂದು. ಮತ್ತು ಆರಂಭದಿಂದ ಇಲ್ಲಿವರೆಗೂ ಕನಿಷ್ಠ 71 ತಿದ್ದುಪಡಿಗಳಾಗಿದ್ದಾವೆ. ಕೇಂದ್ರ ಸರ್ಕಾರ, ಫೈನಾನ್ಸ್ ಡಿಪಾರ್ಟ್ಮೆಂಟ್, RBI. ಅಂದರೆ ಇಲ್ಲಿವರೆಗೂ ಕೂಡ ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಮಾಡಿರ್ತಕ್ಕಂಥದ್ರ ಒಂದು ಪರಿಣಾಮ. ಬಟ್ ಇದನ್ನು ಸಹಿಸ್ಕೋಬೇಕು. ನನಗೊಂದು ಅನುಮಾನ, ನಾನು ಆಗಲೇ ಒಂದು ಪ್ರೋಮೋದಲ್ಲಿ ಕೊಟ್ಟಿದ್ದೆ. ಈಗ ನಿನ್ನೆ ಒಂದು ತೀರ್ಮಾನ ಆಗಿತ್ತು, 5,000ಕ್ಕಿಂತ ಹೆಚ್ಚು ದುಡ್ಡು ಹಾಕಿದ್ರೆ ನೀವು ಡಿಪಾಸಿಟ್ ಮಾಡಿದ್ರೆ ಅದಕ್ಕೆ ಕಾರಣಗಳು ಕೊಡಬೇಕು. ನೀನು ಯಾಕೆ ಇಟ್ಕೊಂಡಿದ್ದಿ, ಇಷ್ಟು ದಿವಸ ಮಾಡ್ತಾಯಿದ್ದಿ, ಯಾಕೆ ಕಟ್ಟಲಿಲ್ಲ, ಇವು ಯಾವ ದುಡ್ಡು, ಈ ಪ್ರಶ್ನೆಗಳು. ಇವತ್ತು ತಕ್ಷಣಕ್ಕೆ ಅದನ್ನು ಮತ್ತೆ ವಾಪಸ್ ತೊಗೊಂಡಿದ್ದು ಒಂದು. ಇನ್ನು ಮುಂದೆ ಇನ್ನೊಂದು 8 ದಿವಸ 9 ದಿವಸ ಬಾಕಿ ಇದೆ, ಇನ್ನು 2 ದಿವಸ ಬಾಕಿ ಇರುತ್ತೆ. ಡಿಸೆಂಬರ್ 28ರಿಂದ ಇವರು ಸ್ಟ್ರೈಕ್ ಇದೆಯಲ್ಲ, 28ರಿಂದ ಹೆಚ್ಚು ಕಮ್ಮಿ ಒಂದು 5-6 ಲಕ್ಷ ಜನ ಸ್ಟ್ರೈಕಲ್ಲಿರ್ತಾರೆ, ಜನ ಕಮ್ಮಿ ಇರ್ತಾರೆ ಅಲ್ವಾ. ಆಗ ಕೇಂದ್ರ ಸರ್ಕಾರ ಅಥವಾ ಒಂದಷ್ಟು ಜನ ಒತ್ತಾಯ ಮಾಡ್ಬೋದು, ಏನಂದರೆ ನೀವು ದೇಶಭಕ್ತ ಅಂತೇಳಿ ಸರ್ಟಿಫಿಕೇಟ್ ಪೂರೈಸಬೇಕು ಬ್ಯಾಂಕಿಗೆ, ನೀವು ಒಬ್ಬ ನ್ಯಾಷನಲಿಸ್ಟ್ ಅಂತ ಪೂರೈಸಬೇಕು. ಆ ಸರ್ಟಿಫಿಕೇಟ್ ಕೊಟ್ಟರೆ ನಿಮ್ಮ ದುಡ್ಡನ್ನು ಡಿಪಾಸಿಟ್ ಮಾಡ್ಕೊತೀವಿ, ನೀವು ಬೇಕಾದರೆ ಟ್ರಾನ್ಸಾಕ್ಷನ್ ಮಾಡ್ಬೋದು. ಈ ರೀತಿಯ ಒಂದು ಚಿಂತನೆ ಇದೆಯಲ್ಲ, ನಿಜವಾಗ್ಲೂ ಕೂಡ ಇದು ಡೆಮೊಕ್ರೆಟಿಕ್ ಆದಂಥ ಚಿಂತನೆ ಅಲ್ಲ ಅನಿಸುತ್ತೆ ದೇಶಪಾಂಡೆ. ಅಲ್ಲ, ಡೆಮೊಕ್ರೆಟಿಕ್ ಅಲ್ಲ ಅಂತ ಹೇಳಂಗಿಲ್ಲ. ಯಾಕಂದರೆ ಇಂಥ ಚಿಂತನೆ ಮುಂಚೆ ಅವರು ಯೋಚನೆ ಮಾಡಿ ಇದು ಮಾಡಬೇಕಾಗಿತ್ತು. ಇದು ಗ್ರ್ಯಾಂಡ್ ಫೇಲ್ಯೂರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾನು ತಿಳ್ಕೊಳ್ತೀನಿ. ಯಾಕಂದರೆ ಈ ನಿರ್ಣಯ ತಗೊಳ್ಳೋದು ಮುಂಚೆ ರಿಸರ್ವ್ ಬ್ಯಾಂಕ್ಗೆ ಕೇಳಿರ್ತಾರೆ. ಯಾಕಂದರೆ ಈ ನಿರ್ಣಯ PM ಆಫೀಸ್ ತಗೊಳ್ಳೋಂಗಿಲ್ಲ, ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬೋರ್ಡೇ ತಗೋಬೇಕಾಗುತ್ತೆ. ಬೋರ್ಡ್ 4:30ಗೆ ಕೂತಿತ್ತು ನಿರ್ಣಯ ತಗೊಳ್ಳೋಕ್ಕೆ, 5:15ಗೆ ನಿರ್ಣಯ ತಗೊಳ್ತು. ಬೋರ್ಡ್ ಕಂಟೇನ್ಸ್ ವೆರಿ ಟಾಪ್ ಲೆವೆಲ್ ಆಫೀಸರ್ಸ್ ಅಂತ ಎಲ್ಲ ಯೋಚನೆ ಮಾಡಿ ಮಾಡ್ತಾರೆ. ಏನು ಯೋಚನೆ ಮಾಡಬೇಕಾಗಿತ್ತು, ಒಂದು, ಎಷ್ಟು ಹಣ ನಮಗೆ ಬೇಕಾಗಿದೆ, ಅದು ಪ್ರಿಂಟ್ ಮಾಡೋಕ್ಕೆ ಎಷ್ಟು ದಿವಸ ಬೇಕಾಗತ್ತೆ, ATM ನಾವು ರೀಕ್ಯಾಲಿಬ್ರೇಟ್ ಮಾಡಬೇಕಾಗಿದೆಯಾ ಇಲ್ವೋ, ATMಗೆ ಹಣ ತಲುಪಬೇಕಾದ್ರೆ ಅದು ಯಾವ ಥರ ನಾವು ಲಾಜಿಸ್ಟಿಕ್ಸ್ ಮಾಡಬೇಕಾಗಿತ್ತು, ಇದು ಯಾವುದೂ ಯೋಚನೆ ಮಾಡಲಾರ್ದೆ ಇದು ಮಾಡಿದ್ದಾರೆ. ಅದು ಯಾಕೆ ಅಂತ, ಇಂಥ ಬ್ರಿಲಿಯಂಟ್ ಆಫೀಸರ್ಸು RBIನಲ್ಲಿ ಇರ್ತಾರೆ, ಇದು ಯಾಕೆ ಮಾಡಿದ್ದಾರೆ ಅಂತ ನಾನು ಒಂದೇ ಒಂದು ಶಬ್ದ ಬದಲಾಯಿಸ್ತೀನಿ. ಇಂಥ ಬ್ರಿಲಿಯಂಟ್ ಅಂತ ಹೇಳಿದೆಲ್ಲ ಅದಲ್ಲ. ಯಾಕಂದರೆ ಇತ್ತೀಚೆಗೆ ಏನಾಗಿದೆ ಅಂದರೆ, ಈ ರಿಕ್ರೂಟ್ಮೆಂಟಲ್ಲಿ ಅಲ್ಲಿಂದಾನೇ ಒಂದು 10 ವರ್ಷ ಹಿಂದೆ ತಗೊಳ್ಳಿ, ರಿಕ್ರೂಟ್ಮೆಂಟಲ್ಲಿ ತೊಂದರೆ ಆಗ್ತಾಯಿದೆ. ಪ್ರಮೋಷನ್ಸಲ್ಲಿ ಕೂಡ ಒಂಥರ ಭಾಯಿಚಾರ, ಅಂದರೆ ಇವ್ರು ತಮ್ಮ ಅವ್ರ ತಮ್ಮ ಇವರು. ಇವತ್ತು RBI ಗವರ್ನರ್ ಆಗಿರೋದು ಅದನ್ನ ಮೇಲೆ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಯಾಕಂದ್ರೆ ಗವರ್ನರ್ ಆಗಿದ್ದಂತ ರಘುರಾಮ್ ರಾಜನ್ ಇದ್ದಾಗ ಈ ನೋಟ್ ಪ್ರಿಂಟ್ ಆಗ್ತಾ ಇದ್ದಿದ್ದು, ಸೈನ್ ಆಗಿದ್ದು. ಇವತ್ತು ಉರ್ಜಿತ್ ಪಟೇಲ್ ಎಲ್ಲಿದ್ರು, ಇವೆಲ್ಲವೂ ಕೂಡ ಈಗ ಚರ್ಚೆ ಮಾಡಬೇಕಾಗಿಲ್ಲ. ಎಲ್ಲ ಯಾಕೆ ಉರ್ಜಿತ್ ಪಟೇಲ್ ಆಗಿದ್ರು ಗವರ್ನರ್, ಯಾರ್ದು ಏನೋ ಅದೇ ಥರ ವೆಸ್ಟೆಡ್ ಇಂಟ್ರೆಸ್ಟ್. ಅದೇ ಥರ ಮೊನ್ನೆ ಸುದ್ದಿ ಬಂದಿತ್ತು, RBIನಲ್ಲಿ 2 ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸು ಈ ನೋಟ್ಸ್ ಆಚೆ ಕಡೆ ಕೊಡೋಕ್ಕೆ ಒಂದು ಸಾಧನ ಅಂತ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂದರೆ ಒಂದು ಸಣ್ಣ ಪದ ಅಲ್ಲ, ನೆಕ್ಸ್ಟ್ ಟು ದ RBI ಗವರ್ನರ್. ಇಂಥದ್ದು ಜನ ಸೇರಿದಾದ ಮೇಲೆ ಯಾವ ಎಕನಾಮಿ ಎಲ್ಲಿ ಆಗುತ್ತೆ. ಈಗ ಇವತ್ತು ಚೀಫ್ ಸೆಕ್ರೆಟರಿ ತಮಿಳುನಾಡು ಚೀಫ್ ಸೆಕ್ರೆಟರಿ ಮನೆ ರೇಡ್ ಆಯಿತು. ಈಗ ಚೀಫ್ ಸೆಕ್ರೆಟರಿನೇ ಚೀಟ್ ಆದರೆ ನಾವು ಸಾಮಾನ್ಯ ಜನ ಎಲ್ಲಿ? ನೀವು ಯಾರ ಮೇಲೆ ಪ್ರಹಾರ ಮಾಡ್ತಾ ಇದ್ರಿ, ಯಾರ ಮೇಲೆ ದಾಳಿ ಮಾಡಿ, ಸರ್ಜಿಕಲ್ ಸ್ಟ್ರೈಕ್ ಅಂತ ಕರಿತೀರಿ ಇದನ್ನ. ಯಾರ ಮೇಲೆ ಸರ್ಜಿಕಲ್, ಬಡವ್ರ ಮೇಲೆ, ಕಾರ್ಮಿಕರ ಮೇಲೆನಾ ಅಥವಾ ಆನೆಸ್ಟ್ ಟ್ಯಾಕ್ಸ್ ಪೇಯರ್ ಮೇಲೆನಾ? ಅದೇ ಚೀಫ್ ಸೆಕ್ರೆಟರಿನೇ ಹಿಂಗಾದ್ರೆ ನಾವು ಸಪೋರ್ಟ್ ಮಾಡಲೇಬೇಕಾಗುತ್ತೆ. ದೇಶಪಾಂಡೆ ಬಂದೆ, ಡಾಕ್ಟರ್ ಸಿದ್ದರಂಗೌಡ್ರೆ, ಇವತ್ತು ಪ್ರಾಮಾಣಿಕವಾಗಿ ದುಡಿದಂಥವರು ಅಥವಾ ವ್ಯಾಪಾರ ಮಾಡಿದಂಥವ್ರು ಅಥವಾ ಕೃಷಿ ಮಾಡಿದಂಥವನು ಅಥವಾ ಟ್ಯಾಕ್ಸ್ ಪೇ ಮಾಡ್ತಕ್ಕಂಥ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಿ ಅಥವಾ ಖಾಸಗಿ ಕಂಪನಿಯ ನೌಕರರು ತನ್ನ ಮನೆಯಲ್ಲಿ ಒಂದು 20-30 ಸಾವಿರ ಇಟ್ಕೊಂಡಿದ್ರೆ ಆತ ಇದು ಕ್ಯೂವಲ್ಲಿ ಹೋಗ್ಬಿಟ್ಟು ಅವ್ನು ಹೇಳ್ಬೇಕು, ನಾನು ಕಳ್ಳ ಅಲ್ಲ ಸ್ವಾಮಿ, ನನ್ನ ಸ್ವಂತದ್ದಿದು, ನನಗೆ ಯಾರು ಕೊಟ್ಟಿದ್ದಲ್ಲ, ನಾನು ಭ್ರಷ್ಟಾಚಾರ ಮಾಡಿಲ್ಲ, ನನಗೇನೋ ಕಷ್ಟ ಸುಖಕ್ಕಂತ ಇಟ್ಟಿದ್ದೆ, ಮಗನ ಮದುವೆಗೋ ಮಗಳ ಮದುವೆಗೋ ಗೃಹ ಪ್ರವೇಶಕ್ಕೋ ಮುಂಜಿಗೋ ಏನೋ ಒಂದು ಇಟ್ಟಿದ್ದೆ, ಅದನ್ನು ಕಟ್ತಾ ಇದ್ದೀನಿ ಅಂತ ಹೇಳಬೇಕಾಗಿದೆ. ಆದರೆ ಕಳ್ಳರು ಖದೀಮರು 100 ಕೋಟಿ 50 ಕೋಟಿ ಅದನ್ನ ಬ್ಲ್ಯಾಕನ್ನು ವೈಟ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಇಲ್ಲಿ ಸಫರ್ ಆಗ್ತಿರೋದು ಯಾರು? ಈ ಎಕಾನಮಿಯನ್ನು ಕ್ಲೀನ್ ಮಾಡೋಕ್ಕೆ ಹೊರಟಂಥ ಮೋದಿಯವರು ಯಾರ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಕಾಡುತ್ತೆ. ಲಕ್ಷ್ಮಣ, ಇಲ್ಲೊಂದು ದೊಡ್ಡ ಕಾನ್ಸ್ಪಿರಸಿ ಇದೆ. ಈಗಾಗಲೇ ಹಿಂದೆ ಹೋದ ವರ್ಷ ಅಥವಾ ಹಿಂದಿನ ವರ್ಷ ಅಮೇರಿಕಾದಲ್ಲಿ ಆರ್ಥಿಕ ಹಿಂಜರಿತ ಬಂತು. ಅಲ್ಲಿರ್ತಕ್ಕಂಥ ಬ್ಯಾಂಕ್ಗಳು ದಿವಾಳಿ ಆದವು. ಹೌದು, ವಾಲ್ ಸ್ಟ್ರೀಟ್ ದಿವಾಳಿ ಆದಾಗ ಅಲ್ಲಿಯ ಸರ್ಕಾರ ಸಾರ್ವಜನಿಕರ ಹಣವನ್ನು ಆ ಬ್ಯಾಂಕ್ಗಳಿಗೆ ಕೊಟ್ಟು ಅದನ್ನು ಜೀವಂತ ಮಾಡಿತು. ಸೊ ಇದು ಅದೇನೆ
ಈಗಾಗಲೇ ಗೊತ್ತಿರತಕ್ಕಂಥ ಮಾಹಿತಿ ಏನು ಅಂದರೆ, ಈ ದೇಶದ ಕಾರ್ಪೊರೇಟ್ ಕಂಪನಿಗಳು 5 ಲಕ್ಷ ಕೋಟಿ ರೂಪಾಯಿಯನ್ನು ಬ್ಯಾಂಕ್ಗಳಿಗೆ ಸಾಲ ಕೊಡಬೇಕು. 6 ಲಕ್ಷ ಸಾರ್ವಜನಿಕರ ದುಡ್ಡನ್ನು ಸಾಲ ಕೊಡಬೇಕು. NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ 5 ಲಕ್ಷ 6 ಲಕ್ಷ ಆ ರೇಂಜಲ್ಲಿ 5,90,000. ಸೊ ಒಟ್ಟು ಎಲ್ಲವೂ ಸೇರಿಸಿದ್ರೆ ಅದು 11 ಲಕ್ಷದವರೆಗೆ ಬರ್ತದೆ. ಆದರೆ ಕಾರ್ಪೊರೇಟ್ ಕಂಪನಿಗಳದ್ದು ಸುಮಾರು 6 ಲಕ್ಷ ಕೋಟಿ ದುಡ್ಡನ್ನು ಬರಬೇಕು. ಆ ದುಡ್ಡು ಬರದೇ ಇರೋದ್ರಿಂದ ಇವತ್ತು ಬ್ಯಾಂಕ್ಗಳು ದಿವಾಳಿ ಆಗ್ತಾ ಇದ್ದಾವೆ. ಬ್ಯಾಂಕ್ಗಳಲ್ಲಿ 2.5 ಲಕ್ಷ ಕೋಟಿ ರೂಪಾಯಿ ಇರಲೇಬೇಕು ಅಂತ ನಾನು ಹೇಳಿದ ಆರಂಭದಲ್ಲಿ ಚನ್ನಬಸಪ್ಪ ಕೋಚ್ ಭಾಳ ಚೆನ್ನಾಗಿ ಹೇಳಿದ್ರು. ಬಿಜಾಪುರ ಸಾಹಿತ್ಯ ಸಮ್ಮೇಳನಕ್ಕೆ ಮೊದಲು ಈ ಸೌಕಾರ ಮನೆ ಹಾಗೆ ತೆಗೆಯಕ್ಕೆ ಹೋಗಿ ಬಡವರು ಸತ್ತು ಹೋದ್ರು. ಈ ಸೌಕರ್ಯ ಅಂತ ಬ್ಯಾಂಕ್ಗಳು ಬದುಕಬೇಕಾದ್ರೆ ದುಡ್ಡು ಬೇಕು. ಈ ಕಾರ್ಪೊರೇಟ್ ಕಂಪನಿಗಳ ಸಾಲವನ್ನು ವಸೂಲು ಮಾಡೋ ಶಕ್ತಿ ಇಲ್ಲ, ಸರ್ಕಾರಕ್ಕಿಲ್ಲ. ಮನಮೋಹನ್ ಸಿಂಗ್ ಸರ್ಕಾರಕ್ಕೂ ಇರಲಿಲ್ಲ, ಮೋದಿಯವ್ರ ಸರ್ಕಾರಕ್ಕೂ ಇಲ್ಲ. ಆದರೆ ಮೋದಿಯವ್ರ ಸರ್ಕಾರ ಅದಕ್ಕೆ ದೇಶ ಪ್ರೇಮದ ಬಣ್ಣವನ್ನು ಕಟ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಅದನ್ನು ಮಾಡಲಿಲ್ಲ. ಸೊ ಆ ದುಡ್ಡನ್ನು ಇವತ್ತು ಅವರು ವಸೂಲು ಮಾಡದೇ ಇರೋದ್ರ ಪರಿಣಾಮ ಏನು ಅಂದರೆ, ಅವ್ರು ಕಟ್ಟಿರ್ತಕ್ಕಂಥ ಸಾಲಕ್ಕೆ ಇವತ್ತು ದೇಶದ ಬಡ ಜನ, ಸಾಮಾನ್ಯ ಜನ ದುಡ್ಡನ್ನು ಕಟ್ಟಬೇಕಾಗಿದೆ. ಸೊ ಅಡಿಕೆಯಲ್ಲಿ, ಗೋಧಿ, ಜೋಳದಲ್ಲಿ ತೆಗೆದಿಟ್ಟು ಜೀರಿಗೆ ಡಬ್ಬಿಯಲ್ಲಿ ಇರ್ತಕ್ಕಂಥ ದುಡ್ಡನ್ನ ಇವತ್ತು ಕಟ್ತಾ ಇದ್ದಾರೆ ಸಾಮಾನ್ಯ. ಅಲ್ಲ, ಇನ್ನೊಂದೇನಾಗಿದೆ ಅಂದ್ರೆ ದೇಶಪಾಂಡೆ ಬ್ರೇಕ್ ತೋರ್ತೆ ಅಂದ್ರೆ ನಾನು ಕಳ್ಳ ಅಂತೆಲ್ಲ ಹೇಳಿ ಪ್ರೂವ್ ಮಾಡ್ಬೇಕಲ್ಲ, ಈಗ ಅದು ಸಮಸ್ಯೆ. ಹೌದು, ಪ್ರೂವ್ ಮಾಡಬೇಕು. ಆಮೇಲೆ ಸಾಮಾನ್ಯ ಜನರಿಗೆ ಅದು ಮಾಡ್ಬೇಕಾಗತ್ತೆ. ನೋವಿನ ಯಾರು ನಿಜ ಕಳ್ಳರು ಇದ್ದಾರೆ ಅವ್ರಿಗೆ ಪ್ರೂವ್ ಮಾಡಬೇಕಾಗಿಲ್ಲ. ನೋವಿನ ಸಂಗತಿ ಏನಂದ್ರೆ, ಬ್ಲ್ಯಾಕ್ ಮನಿ ಏನು ಬರ್ತಾ ಇದೆ ಇವತ್ತು ಹೊರಗೆ. ಇವರು ಹೇಳಿದ ಪ್ರಕಾರ ಹೊಸ ನೋಟುಗಳು ಸಿಗ್ತಾ ಇದಾವೆ. ಅವ್ರು ಯಾರು ಬ್ಯಾಂಕಿನ ಕ್ಯೂ ಅಲ್ಲಿ ನಿಂತವರಲ್ಲ, ಎಲ್ಲ ಕ್ಯೂ ಅಲ್ಲಿ ನಿಂತವರು ಸಾಮಾನ್ಯ ಜನ. ಸಾಮಾನ್ಯ ಜನರ ದುಡ್ಡು ಇವತ್ತು 13 ಲಕ್ಷ ಕೋಟಿ ರೂಪಾಯಿ ಬ್ಯಾಂಕಿಗೆ ಜಮಾ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಅಂದಾನಿ, ಅಬಾನಿ ಇವು ಯಾರ್ದು ದುಡ್ಡು ವಾಪಸ್ ಬಂದಿಲ್ಲ ಬ್ಯಾಂಕಿಗೆ. ಅವ್ರ ಸಂಪತ್ತು ಇರುವುದೆಲ್ಲವೂ ನಗದಲ್ಲಿಲ್ಲ, ಅದೆಲ್ಲವೂ ಷೇರು ಮತ್ತು ಅಸೆಟ್ ರೂಪದಲ್ಲಿ. ನಾನು ಒಂದೊಂದು ಬ್ರೇಕ್ ತೊಳ್ತೀನಿ, ಮತ್ತೆ ಚರ್ಚೆ ಮಾಡ್ತೀನಿ. ರಾವ್ ಇದ್ದಾರೆ, ಮತ್ತು ನಾಗರಾಜು ಶಾನ್ಭೋಗ್ರು ಇದ್ದಾರೆ. ಅವರ ಡಿಮ್ಯಾಂಡ್ಗಳು ಏನು ಕೂಡ, ಯಾಕಂದ್ರೆ ಇದು ಸರಿ ಹೋಗುತ್ತಾ ಅಂದ್ರೆ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥವರಿಗೆ ಒಂದು ಅನುಮಾನ ಕಾಡ್ತಾ ಇದೆಯಾ, ಅಥವಾ ಅವ್ರ ವೈಯಕ್ತಿಕ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋಂಥದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಅಂಧಾ ದರ್ಬಾರ್ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ಯಾಕಂದ್ರೆ ಚರ್ಚೆ ಮಾಡ್ತಾ ಇದ್ದೀವಿ, ಅಂಧಾ ದರ್ಬಾರ್ದಲ್ಲಿ ದೊಡ್ಡವರು ಬಲಿ ಆಗೋದಿಲ್ಲ ಸ್ವಾಮಿ, ಬಡವರೇ ಬಲಿಯಾಗೋದು, ಸಾಮಾನ್ಯ ಜನ ಬಲಿಯಾಗೋದು, ಆನೆಸ್ಟ್ ಟ್ಯಾಕ್ಸ್ ಪೇಯರ್ ಬಲಿಯಾಗೋದು. ನಾಗರಾಜ್ ಶಾನ್ಭೋಗ್ರೆ, ನಿಮ್ಮ ಸಂಘಟನೆ ಅಥವಾ ಇಡೀ ದೇಶದ ಎಲ್ಲ 10 ಲಕ್ಷಕ್ಕೂ ಹೆಚ್ಚು ನೌಕರರು ಅಥವಾ ದೊಡ್ಡ ಪೋಸ್ಟಿಂದ ಕೆಳ ಹಂತದವರೆಗೆ ಇರ್ತಕ್ಕಂಥವ್ರು ಕೂಡ ಈ ಒಂದು ಅಭಿಯಾನ ಅಂತಲೇ ಹೇಳಿದ್ರು ಸರ್ಕಾರ ಮತ್ತು BJP ಬೇರೆ ಬೇರೆ ಸಂಘಟನೆಯವರು. ಇದು ದೊಡ್ಡ ಅಭಿಯಾನ, ಇದು ಕ್ಲೀನಿಂಗ್ ಇಂಡಿಯಾ, ಕ್ಲೀನಿಂಗ್ ಎಕಾನಮಿ, ಈ ಥರದ್ದು ಏನೇನೋ ಭಾಳ ಪದ ಬಳಕೆಗಳು ಮಾಡಿದ್ದಾರೆ, ಒಪ್ಕೊಳ್ಳೋಣ. ಸೊ ಇವತ್ತು ನೀವು ಯಾಕೆ ಬೀದಿಗಳಿಕ ಒಂದು ತೀರ್ಮಾನ ಮಾಡಿದ್ರಿ? ನಿಮಗೇನು ನೋವು? ಲಕ್ಷ್ಮಣ್ ಅವರೇ, ಸರಿಯಾದ ಪ್ರಶ್ನೆನೇ ಕೇಳಿದ್ರಿ ನೀವು. ಯಾಕಂದರೆ ನಾವು ಇಷ್ಟು ದಿನ ಏನು, ಈಗ 43 ದಿವಸ ಆಯಿತು ಸಾಧಾರಣವಾಗಿ ನರೇಂದ್ರ ಮೋದಿಯವರು ಈ ನಿರ್ನೋಟೀಕರಣನೋ ಅಥವಾ 500,000 ನೋಟುಗಳ ಅಮಾನ್ಯೀಕರಣ ಬ್ಯಾನ್ ಮಾಡಿ ನೋಡಿ. ಇದರಲ್ಲಿ ದೇಶಪಾಂಡೆ ಅವರು ಹೇಳ್ದಂಗೆ ರಿಸರ್ವ್ ಬ್ಯಾಂಕ್ ರೋಲ್ ಏನಿತ್ತು, ಸಾಧಾರಣ ಅಂದಾಜು ಮಾಡಿ ರಾಜ್ಯಸಭೆಗೆ ಲೋಕಸಭೆಗೆ ಫಿಗರ್ ಕೊಟ್ಟ ಪ್ರಕಾರ ಆವಾಗ ಚಲಾವಣೆಯಲ್ಲಿದ್ದ ನೋಟು 15.44 ಲಕ್ಷ ಕೋಟಿ. ಅದೆಲ್ಲ ಕಡೆಗೆ ಫಿಗರ್ಸ್ ಬಂದಿದೆ. 85% ಅವರೇಜ್. ಅದೇ ಈ 500 ಮತ್ತು 1000 ಯಾವುದು ಅಮಾನ್ಯಗೊಂಡಿದೆ ಅದರ ಮೊತ್ತ 15.44 ಲಕ್ಷ ಕೋಟಿ. ಇದು ಲೋಕಸಭೆಗೆ ಉತ್ತರ ಕೊಟ್ಟಿದ್ದು ರಾಜ್ಯ ಸಚಿವರು, ಫೈನಾನ್ಸ್ ಮಿನಿಸ್ಟ್ರಿ ರಾಜ್ಯ ಸಚಿವರು. ಈಗ ಏನಾಗಿದೆ, ಇವತ್ತಿನವರೆಗೆ ರಿಸರ್ವ್ ಬ್ಯಾಂಕು ಕೊಟ್ಟ ಫಿಗರ್ ಪ್ರಕಾರ 6 ಲಕ್ಷ ಕೋಟಿಯಷ್ಟು ಅಮೌಂಟ್ ಅಷ್ಟು ಮಾತ್ರ ಅವರು ಪಂಪ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಸಿಸ್ಟಮ್ಗೆ. ಅಂದರೆ ಹೊಸ ನೋಟುಗಳನ್ನು ತರಲಿಕ್ಕೆ ಸಾಧ್ಯ ಆಗಿದೆ. ಅಮಾನ್ಯ ಇಷ್ಟು ನೋಟು ಆದಾಗ ಈಗ ಬಂದಿರೋದು ಎಷ್ಟು ನೋಡಿದರೆ, ಪಾಟೀಲ್ ಹೇಳಿದರು, ಸಿದ್ದನಗೌಡ ಪಾಟೀಲ್ರು, ನಿನ್ನೆವರೆಗೆ ಅಂದರೆ 19ನೇ ತಾರೀಕುವರೆಗೆ ಸುಮಾರು 14 ಲಕ್ಷ ಕೋಟಿ ದುಡ್ಡು ವಾಪಸ್ ಬಂದಿದೆ, 500 ಮತ್ತು 1000. ನೋಡಿ, ಇವಾಗ ಮೊದಲು ಅನೌನ್ಸ್ ಮಾಡುವಾಗ ಬ್ಲ್ಯಾಕ್ ಮನಿ ಮೇಲೆ ಅಟ್ಯಾಕು ಅಂತ ಹೇಳುವಾಗಲೇ ಏನಾಗುತ್ತೆ, 15.44 ಲಕ್ಷ ಕೋಟಿಯಲ್ಲಿ ಸುಮಾರು ಒಂದು 3 ಲಕ್ಷ ಕೋಟಿ ವಾಪಸ್ ಬರಲ್ಲ. ಅದು ಕಾಳ ಧನಿಕರ ಹತ್ರ ಇದೆ. ಅದು ಬರದೇ ಹೋದ ಪಕ್ಷದಲ್ಲಿ ಅದು RBIಗೆ ಲಯಬಿಲಿಟಿ ಕಮ್ಮಿ ಆಗುತ್ತೆ. ಅಷ್ಟು ಲಾಭ ಸರ್ಕಾರಕ್ಕಾಗುತ್ತೆ. ಅದರಿಂದಾಗಿ ಬಡವರು ಉದ್ಧಾರ ಮಾಡಬಹುದು ಎನ್ನುವಂಥ ಘನೋದ್ದೇಶ ಅಂತ ಹೇಳಲಾಗಿತ್ತು. ಅವಾಗ 3 ಕಾರಣ ಕೊಟ್ಟರು. ಪಾಕಿಸ್ತಾನದಿಂದ ಕಳ್ಳ ನೋಟ್ಗಳು ಬರ್ತವೆ, ಇದೆಲ್ಲ ಗೊತ್ತಿದ್ದ ಜನ ಎಲ್ಲ ಅದನ್ನು ನಂಬ್ಕೊಂಡು ಏನೋ ಸಹಿಸ್ಕೊಳ್ಳೋಣ ಅಂತ ಬಂದರು. ಬ್ಯಾಂಕ್ ನೌಕರರು ಸಹ ಹಗಲು ರಾತ್ರಿ ಅಂದೆ ಅವರ ಸರ್ವಿಸ್ ಕಂಡೀಷನ್ ಮೇಲೆ ನಿಜವಾಗ್ಲೂ ನೌಕರರಿಗೆ. ಅದು ಏನಂತಂದ್ರೆ, ಈ ದೇಶದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸುಮಾರು 70 ಭಾಗ ವ್ಯವಹಾರನ ಮಾಡ್ತವೆ. ಮತ್ತೆ ಜನರು ರಾಷ್ಟ್ರೀಕೃತ ಬ್ಯಾಂಕ್ ಅನ್ನೇ ಜಾಸ್ತಿ ನಂಬ್ಕೊಂಡಿದ್ದಾರೆ. ಅವರಿಗೆ ವಿಶ್ವಾಸ ಎಲ್ಲ ಇರೋದ್ರಿಂದ ಇದು ಆಗ್ತಾ ಬಂತು. ಬರ್ತಾ ಈಗ ಏನಾಗಿದೆ,
ಹೆಚ್ಚಿನ ಮೊದಲು ಏನು ತೋರಿಸಲಾಗ್ತಿತ್ತು ಮಾಧ್ಯಮಗಳಲ್ಲಿ ಇರ್ಬೋದು, ಪತ್ರಿಕಾ ಮಾಧ್ಯಮಗಳಲ್ಲಿ ಇರ್ಬೋದು, ಎಲ್ಲರೂ ಈ ಸ್ವಲ್ಪ ಕಾಲದ ತೊಂದರೆ ಅಷ್ಟೇ, ಬಟ್ ಎಲ್ಲರೂ ಸಪೋರ್ಟಲ್ಲಿದ್ದಾರೆ ಈ ಒಂದು ಗುಣೋದ್ದೇಶಕ್ಕೆ ಅಂತ. ಇವಾಗ ಏನಾಗಿದೆ ಅಂತಂದರೆ ಆಕ್ರೋಶ ಎಲ್ಲ ಬ್ಯಾಂಕ್ ನೌಕರರ ಮೇಲೆ ಬರ್ತಾ ಇದೆ. ನಿಜ. ಯಾಕೆ ಅಂತ ಹೇಳ್ತೀನಿ. ಅಲ್ಲ, ಈಗ ಕೆಲವು ಕಡೆ ಹುಬ್ಳಿ ಅಂತಲ್ಲಿ ಕುಂದಗೋಳ ಹತ್ರ ಒಂದು ಗ್ರಾಮೀಣ ಬ್ಯಾಂಕಲ್ಲಿ 20 ಹಳ್ಳಿಯವ್ರು ಹೋಗ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ ಜೊತೆ ಗಲಾಟೆ ಮಾಡಿ ಹೊಡೆಯಲ್ಲವಲ್ಗೆ ಹೋಗಿ ಬ್ಯಾಂಕ್ ಲಾಕ್ ಮಾಡಿ ಪಾಪ ಅವನೇನ್ ಮಾಡ್ತಾರೆ, ದುಡ್ಡೇ ಬರಲಿ ಅಂತ ಏನ್ ಮಾಡ್ತಾರೆ ಬ್ಯಾಂಕ್ನವರು. ATM ಅಲ್ಲಿ 75% ಇವತ್ತು ATM ದುಡ್ಡೇ ಇಲ್ಲ. ಅಂದ್ರೆ ಈಗ ಏನಾಗಿದೆ ಅಂದ್ರೆ ನಮ್ದು ಪ್ರಮುಖ ಬೇಡಿಕೆ ಒಂದು ಇರುವಂಥದ್ದು ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೇಂದ್ರ ಸರ್ಕಾರ ಈಗ ಜನರ ಮುಂದೆ ಬಂದು ನಾವು ಎಷ್ಟು ಕಾಲದಲ್ಲಿ ಇದನ್ನು ಸರಿಪಡಿಸ್ತೇವೆ, ನಮ್ಮ ಹತ್ರ ದಾಸ್ತಾನು ಎಷ್ಟು ನೋಟಿದೆ, ಎಷ್ಟು ಸರ್ಕ್ಯುಲೇಷನ್ಗೆ ಬಿಡ್ತೇವೆ ಅನ್ನೋದು ಒಂದನೇ ಅಂಶ. ಎರಡನೇದು ಇನ್ನೊಂದು ತಿಳಿಸ್ಬೇಕು ಅವರು, ಇದುವರೆಗೆ ನಾವು ಎಷ್ಟು ನೋಟನ್ನು ಯಾವ್ಯಾವ ಬ್ಯಾಂಕ್ಗಳಿಗೆ ಸಪ್ಲೈ ಮಾಡಿದ್ದೀವಿ, ಖಾಸಗಿ ಬ್ಯಾಂಕ್ಗಳಿಗೆ ಎಷ್ಟು ಪಾಲು ಹೋಗಿದೆ, ಆಮೇಲೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಎಷ್ಟು ಪಾಲು ಹೋಗಿದೆ. ತಮಿಳುನಾಡಲ್ಲಿ ಒಂದು ಫಿಗರ್ ಇದೆ. ನಾನು KV ಅವರು ನಿಮ್ಮನ್ನು ಕೇಳ್ತಿತ್ತು, ಸೀನಿಯರ್ ಮೋಸ್ಟ್ ಆಫೀಸರ್ ಆಗಿದ್ದವರು. ತಮಿಳುನಾಡಲ್ಲಿ ಅವ್ರು ಹೇಳಿದ್ರಲ್ಲ ಪ್ರೈವೇಟ್ ಮತ್ತು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ತಮಿಳುನಾಡಲ್ಲಿ 8,000 ಚಿಲ್ಲರೆ ಕೋಟಿ ಪ್ರೈವೇಟ್ ಬ್ಯಾಂಕಿಗೆ ಹೋಗಿದೆ, 4,000 ಚಿಲ್ಲರೆ ಕೋಟಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಹೋಗಿದೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಹೆಚ್ಚು ಸರ್ವಿಸ್ ಮಾಡೋದು ಹೆಚ್ಚು ಜನಕ್ಕೆ, ಪ್ರೈವೇಟ್ನವ್ರದ್ದು ಕಮ್ಮಿ. ರೇಷಿಯೋ ತೊಗೊಂಡ್ರೆ ಕಮ್ಮಿ ಇರುತ್ತೆ, 65% 35% ಇರ್ಬೋದು ರೇಷಿಯೋ. ಅಂದರೆ ನಿಮ್ಮ ಉದ್ದೇಶ ಏನಾಗಿದೆ ಅಂದರೆ ಅರ್ಥ ಆಗ್ತಲ್ಲ. ಈಗ ನೋಡಿ, ನೀವು ಸಿಗ್ತಾ ಇರೋದಲ್ಲ ಆಕ್ಸಿಸ್ ಬ್ಯಾಂಕ್ ಅಂತೆ, ಆ ಬ್ಯಾಂಕ್ ಅಂತೆ, ಎಲ್ಲ ಪ್ರೈವೇಟ್ ಬ್ಯಾಂಕ್ನವ್ರು ಇದ್ರೆ ಸಿಗಾಗ್ತಿರೋದು, ಫ್ರಾಡ್ ಆಗ್ತಿರೋದು. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಸ್ಕ್ಯಾನ್ ಅಲ್ಲಿ ಬರೋದು ಆ ತಮಿಳುನಾಡು ಇಂದಾನೆ. ಎಸ್, ನಾನು ರಾವ್ ನಿಮ್ಮನ್ನು ಕೇಳಿ, ಈ ಡಿಸ್ಟ್ರಿಬ್ಯೂಷನ್ನ ತಾರತಮ್ಯ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ನಾನು ಹೇಳ್ತೇನೆ, ಇದರಲ್ಲಿ 3 ವಿಷಯ ನೀವು ಮಾತಾಡಿದ್ದೀರಿ. ಒಂದು ನೋಟ್ಸ್ ಕ್ಯಾನ್ಸಲೇಷನ್, ಇನ್ನೊಂದು ಹೊಸ ನೋಟು, ಮತ್ತೊಂದು ಕ್ಯಾಶ್ಲೆಸ್ ಸೊಸೈಟಿ ಅಂತ. ನೋಡಿ, ನೋಟ್ಸ್ ಕ್ಯಾನ್ಸಲೇಷನ್ ಸೀಕ್ರೆಟ್ ಆಗಿ ಇಡಬೇಕು ಆಸ್ ಎ ಮೆಜರ್. ಸರ್ಕಾರ ಯಾರು ಅಲ್ಲ, ರಿಸರ್ವ್ ಬ್ಯಾಂಕಿಗೆ ತಿಳಿಸುವ ಅಗತ್ಯ ಇಲ್ಲ. ಈವನ್ ಇಟ್ ಈಸ್ ದ ಪ್ರೆರಗೇಟಿವ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಅಲ್ಲ, ಇದು ಒಂದು ವಿಷಯ. RBI ಡೈರೆಕ್ಟರ್ ಬೋರ್ಡ್ ಆಫ್ ಡೈರೆಕ್ಟರ್ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಇಲ್ಲ, ದಯವಿಟ್ಟು 1 ಮಿನಿಟ್, ದಯವಿಟ್ಟು ಕ್ಷಮಿಸಿ. ರಿಸರ್ವ್ ಬ್ಯಾಂಕಿಗೆ ತಿಳಿಸ್ಲಿಕ್ಕಿಲ್ಲ ಸರ್. ಹಿಂದೆ 2 ಸಲ ಡಿಮಾನಿಟೈಸೇಷನ್ ಆದಾಗ್ಲೂ ಸಹ ರಿಸರ್ವ್ ಬ್ಯಾಂಕ್ ಅನ್ನ ಅವರನ್ನು ತಕೊಂಡೇನೆ ಅಲ್ಲ, ಅವ್ರ ನೋಟಿಫಿಕೇಶನ್ ಅಲ್ಲೇ ಮಾಡಿರುವಂತ ನಂತರ ರೈಟಿಫಿಕೇಶನ್ ತಗೊಂಡು ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಇಟ್ಸ್ ಅಟೋನಾಮಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಆ ಡಿಸಿಷನ್ ತಗೋಬೇಕಾಗುತ್ತೆ. ಪ್ರೈಮ್ ಮಿನಿಸ್ಟರ್ ಅದು ಡಿಸಿಷನ್ ತಗೋಬೇಕು ಅಂತ ರಿಸರ್ವ್ ಬ್ಯಾಂಕ್ ಹೇಳಿರ್ಬೋದು, ಆದ್ರೂ ಆ ಡಿಸಿಷನ್ at 4:50 ಹೌದು, at 4:50 in the evening RBI ಮೀಟಿಂಗ್ ಆಗಿತ್ತು. ಒಂದು ವಿಷಯ ಏನಂತ ಹೇಳಿದ್ರೆ, 2 ಜನಕ್ಕೆ ಹೇಳಿದರೆ ದೇಶಕ್ಕೆ ತಿಳಿಸಿದ ಹಾಗೆ ಅಂತ ಒಂದು ಇದೆ, ತಮಗೆ ತಿಳಿದಿರಬೇಕು. 2 ಜನಕ್ಕೆ ಮನೆಯಲ್ಲಿ ಕೂಡ ಹೇಳಬಾರ್ದು. ಈವನ್ ರಿಸರ್ವ್ ಬ್ಯಾಂಕ್, ಅಸ್ಯೂಮಿಂಗ್ ರಿಸರ್ವ್ ಬ್ಯಾಂಕ್ ಅದಾಯ್ತು. ಈಗ ಹೊಸ ಬಗ್ಗೆ ನಾನು ಒಂದು ಹೊಸ ನೋಟ್ ಬಗ್ಗೆ ನಮ್ಮ ನಾಗರಾಜ್ ಹೇಳಿದ ವಿಷಯ ಕರೆಕ್ಟ್. ಅವರು ಅಂಕೆ ಸಂಖ್ಯೆ ಕೊಟ್ಟದ್ದು ಕರೆಕ್ಟ್, 15 lakhs. ಆದರೆ ಇದು ಒಂದು ನಾವು ಅರ್ಥ ಮಾಡಿಕೊಳ್ಬೇಕು, ಇಟ್ ಇಸ್ ನಾಟ್ 1-to-1 ರಿಪ್ಲೇಸ್ಮೆಂಟ್ ಅಲ್ಲ. ನಾನು ಏನು ಹೇಳೋದು ಅಂತಂದರೆ, ಈಗ 15 lakhs ಇದ್ದರೆ ಗೌರ್ಮೆಂಟ್ 15 lakhs 1 minute 15 lakhs ರಿಪ್ಲೇಸ್ ಮಾಡೋದಿಲ್ಲ. ಬಿಕಾಸ್ 15 lakhs ರಿಪ್ಲೇಸ್ ಮಾಡಿದರೆ ಇಟ್ ಇಸ್ ಅಗೇನ್ಸ್ಟ್ ದ ಪ್ರಿನ್ಸಿಪಲ್ ಆಫ್ ಕ್ಯಾಶ್ಲೆಸ್ ಸೊಸೈಟಿ. ಇದು ಈಕ್ವಲ್ ಸೇಮ್ ಆಗುತ್ತೆ. ಈಗ ಫಸ್ಟ್ ನಾನು ಹೇಳ್ತೇನೆ ಸರ್, ಏನಂತ ಹೇಳಿದ್ರೆ, ಫಸ್ಟಿಗೆ ದೊಡ್ಡ ಅನ್ಯಾಯ ಆಗಿದೆ ಈ ದೇಶಕ್ಕೆ. ನಾನು ಹೇಳೋದು, ಹೈಯರ್ ಡಿನಾಮಿನೇಷನ್ ನೋಟ್ಸು ಇಂಡಿಯಾದಲ್ಲೇ 85% ಇರೋದು. ಹೈಯರ್ ಡಿನಾಮಿನೇಷನ್ಸ್ ನೋಟ್ಸ್ ಯಾರಿಗೆ ಸರ್? ದೊಡ್ಡವರಿಗೆ. ಈಗ ನೀವು ಹೇಳಿದ ಸಾಮಾನ್ಯ ಜನರು ಕಷ್ಟಪಡೋದು 100% ನೀವು ಹೇಳಿದ್ದು ಕರೆಕ್ಟ್, ಅದರ ಬಗ್ಗೆ ಏನೋ ಸಂದೇಹ ಇಲ್ಲ, ಅದು ನಾನು ಒಪ್ತೇನೆ. ಆದರೆ ಹೈಯರ್ ಡಿನಾಮಿನೇಷನ್ ನೋಟ್ಸ್ ಇವತ್ತು ಯಾರು ಯೂಸ್ ಮಾಡ್ತಾರೆ, ಯಾರಿಗೆ ಬೇಕು? ಇಟ್ ಈಸ್ ಫಾರ್ ದ ಪರ್ಪಸ್ ಆಫ್ ಸರ್ಟನ್ ಸೆಗ್ಮೆಂಟ್ಸ್ ಆಫ್ ದ ಸೊಸೈಟಿ. ಪುವರ್ ಪೀಪಲ್ಗೆ ನಿಮ್ಮ ಹೈಯರ್ ಡಿನಾಮಿನೇಷನ್ ನೋಟ್ಸ್ ಆರ್ ನಾಟ್ ನೆಸೆಸರಿ. ಸೊ ಫಸ್ಟ್ ಅನ್ಯಾಯ ಆದದ್ದು ಈ ದೇಶಕ್ಕೆ. ಯಾವ ಪಾರ್ಟಿ ಅದೆಲ್ಲ ಹೇಳ್ತಾ ಇಲ್ಲ ನಾನು. 85% of the circulation higher denomination, it is a fundamental fault in the note currency system. ನೀವು ಹೇಳಿದ ಒಪ್ಕೊಳ್ತಾನೆ, ಅದನ್ನು ಸರಿ ಮಾಡಿ ಕಷ್ಟ ಆಗ್ತಾ ಇದೆ ಸರ್. ಕಷ್ಟ ಆಗ್ತಾ ಇಲ್ಲೊಂದು ಇಂಟರ್ವೆನ್ಷನ್. 2,000 ರೂಪಾಯಿ ನೋಟನ್ನ ಮೊದಲಿಗೆ ಪ್ರಿಂಟ್ ಮಾಡಿ ತರಲಾಗಿತ್ತು, 500 ನೋಟ್ ಅಲ್ಲ, ಮಾಡಲಿಲ್ಲ. ಯಾಕಂದ್ರೆ ನೋಡಿ, ನಮ್ಮದೇ ಈ ಪಾಲಿಸಿಯನ್ನೆಲ್ಲ ಮಾಡುವಾಗ ಮುದ್ರಣ ಸಾಮರ್ಥ್ಯ ನಮ್ದು ಎಷ್ಟಿದೆ ಅನ್ನೋದನ್ನ 4 ಮುದ್ರಣ ಕೇಂದ್ರಗಳಿವೆ. ಒಂದು ನನ್ನ ಹತ್ರ ಇದೆ, ಅಂದ್ರೆ ಹಳೆ ಎಲ್ಲ ಮಗಳ ಗಂಡನ ತರ ಮಾಡಿದ್ದಾರೆ. ಅದು ಇನ್ಫಾರ್ಮೇಶನ್ ಸ್ವಲ್ಪ ತಪ್ಪಿದೆ. ಯಾಕಂದ್ರೆ 4 ಮುದ್ರಣ ನಾವು 2007 ಅಲ್ಲಿ ಗ್ಲೋಬಲ್ ಫೈನಾನ್ಷಿಯಲ್ ಇಂಟಿಗ್ರಿಟಿ ಆರ್ಗನೈಸೇಷನ್ ಅಂತ ಅವ್ರಿಗೆ ನಾವು ಪ್ರಿಂಟಿಂಗ್ಗೆ
ನಮ್ಮ ನೋಟ್ಸು ಪ್ರಿಂಟಿಂಗೇ ಹೇಳಿದ್ದೀವಿ. ಹೌದೌದು. ಅದು ಆದಮೇಲೆ ಡೀಲಾ ರಿವಿ ನಾವು KBA ಗೋರಿ ಸ್ವಿಟ್ಜರ್ಲೆಂಡ್, ಅಮೆರಿಕನ್ ಬ್ಯಾಂಕ್ ನೋಟ್ ಕಂಪನಿ, ಥಾಮಸ್ ಡೀಲಾ ರಿವಿ ಆಫ್ UK, ಗೈಸನ್ ಡಿನರೆಂಟ್ ಕಾನ್ಸೋರ್ಷಿಯಂ ಆಫ್ ಜರ್ಮನಿ, ಇವ್ರಿಗೆ ನಾವು ನೋಟ್ ಪ್ರಿಂಟ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಯಾವಾಗಿಂದ 2007 to 2010. ಆ್ಯಂಡ್ 2010ನಲ್ಲಿ 344 ಬಿಲಿಯನ್ ಆಫ್ ಇಲ್ಲಿಸಿಟ್ ಮನಿ ಅದು ಆ ಕಡೆಯಿಂದ ಬೇರೆ ದೇಶಕ್ಕೆ ಹೋಗಿದೆ. ಅದರದ್ದು ಫ್ರೆಂಚ್ ಫರ್ಮ್ ಜರ್ಮನ್ ಫರ್ಮ್ ಲಾಸೆಂಥಾಲ್ ಜರ್ಮನಿ, ಇವರು 16 ಟ್ರಿಲಿಯನ್ ರುಪೀಸ್ ಪ್ರಿಂಟೆಡ್ ಇಂಡಿಯನ್ ಕರೆನ್ಸಿ ಪಾಕಿಸ್ತಾನ ಕೊಟ್ಟಿದ್ದಾರೆ. ಈಗ ನಾವು ಇವ್ರು ಲೆಕ್ಕ ಕೊಟ್ಟಿದ್ದಾರೆ. ಲೆಕ್ಕ ಏನು ಕೊಟ್ಟಿದ್ದಾರೆ? ಇಷ್ಟು ನಮ್ಮ ಹತ್ರ ದುಡ್ಡಿತ್ತು, ಇಷ್ಟು ಮಾರ್ಕೆಟಲ್ಲಿ ಇತ್ತು, ಈಗ ರಿಟರ್ನ್ ಇಷ್ಟು ಆಗಿದೆ. ಆ ರಿಟರ್ನ್ ಆಗಿರೋದು ದುಡ್ಡಲ್ಲಿ ಸುಮಾರು ಫೇಕ್ ನೋಟ್ಸ್ ಇದ್ದಾವೆ. ಅದಕ್ಕೆ ರಿಟರ್ನ್ ನಮಗೆ 15 ಲಕ್ಷ ಕೋಟಿ. ಅದು ಆದರೆ ನಮಗೆ ರಿಟರ್ನು 18 ಲಕ್ಷ ಕೋಟಿನೂ ಆಗ್ಬಹುದು, 20 ಲಕ್ಷ ಕೋಟಿ. ಈಗ SBI ನ ಒಂದು ಲೆಕ್ಕಾಚಾರ ಏನಿದೆ ಅಂದ್ರೆ 2016 ಮಾರ್ಚ್ ಪ್ರಕಾರ ನೀವೇನಾದ್ರೂ ಈ ತರ ಬ್ಯಾನ್ ಮಾಡಿದ್ರೆ ಹೆಚ್ಚು ಕಮ್ಮಿ ನಿಮ್ಗೆ 2.5 ಲಕ್ಷ ಕೋಟಿ ವಾಪಸ್ ಬರಲ್ಲ ಅಂತ ಹೇಳಿದ್ರೆ, ಈಗ ನೋಡಿದ್ರೆ ಎಲ್ಲ ಬರ್ತಾ ಇದೆ ಅಂತ ಅನುಮಾನ ಕಾಡ್ತಾ ಇದೆ. ಅಂದಾದರ ವಿಷಯ ಚರ್ಚೆ ಮತ್ತೆ ಮುಂದುವರಿಸ್ತಾ ಇದೆ. ನಾಗರಾಜ್ ಶಾನ್ಭೋಗ್ರೆ, ಇವತ್ತು ನಿಮ್ಮ ಬೇಡಿಕೆಗಳ ಜೊತೆಗೇನೆ ಈಗ ಡಿಸೆಂಬರ್ 30ರವರೆಗೆ ಅವಕಾಶ ಇದೆ. ನಿನ್ನೆ ಏನು ಹೇಳಿದ್ರು ಸರ್ಕಾರ, ಜೈಟ್ಲಿ ಒಂದು ಹೇಳ್ತಾರೆ, RBI ಒಂದು ಹೇಳುತ್ತೆ. ಜೈಟ್ಲಿ ಏನು ಹೇಳಿದ್ರು? 5,000 ಪ್ರತಿ ದಿವಸ ನೀವು ಕಟ್ಟಬಹುದು ಡಿಸೆಂಬರ್ 30ರವರೆಗೆ. ಅಲ್ಲ 5,000 ಮೇಲೆ ಅಲ್ಲ ಜಾಸ್ತಿ ಅಲ್ಲ, ನೀವು ಅಂದ್ರೆ 5,000ಕ್ಕಿಂತ ಹೆಚ್ಚಿನ ಅಮೌಂಟ್ ಅನ್ನ ಒಂದ್ ಟೈಮ್ ಮಾತ್ರ ಇಲ್ಲ ಅಂತ ಹೇಳಿದ್ರು. ಎಲ್ಲ ಬ್ಯಾಂಕಲ್ಲಿ ಏನಾಗಿದೆ ಅಂದ್ರೆ ನಿಮ್ಗೆ ಚಾನಲ್ ಅಲ್ಲಿ ಅದ್ರಾಗೆ ಚಾನಲ್ ಅಲ್ಲೂ ಇದು ಹಾಕ್ಬಿಟ್ಟಿದೆ, ಒಂದು ಕ್ಲಾಸ್ ಇದೆ, ನೀವು ಎಲ್ಲ ಹೇಳಬೇಕು. ಈಗ ಅದನ್ನು ಮತ್ತೆ ಇವತ್ತು ಎಲ್ಲ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ವಿರೋಧ ಆಗಿದ್ದರಿಂದಾಗಿ ಮತ್ತೆ RBI ಅದನ್ನು ವಾಪಸ್ ತಗೊಂಡಿದೆ. ಅಂದ್ರೆ ಈ ಥರದ್ರಿಂದ ಎಫೆಕ್ಟ್ ಆಗೋದು ನಿಮ್ಮ ಮೇಲೆ ತಾನೆ, ಸಾಮಾನ್ಯ ಜನರ ಮೇಲೆ. ವಾಪಸ್ ತಗೊಂಡಿರೋದು ಇವ್ರು ಹೇಳಿರೋದು ಕರೆಕ್ಟು. ವಾಪಸ್ ತಗೊಂಡಿರೋ ಯಾಕಂದ್ರೆ ಆ ಸರ್ಕ್ಯುಲರ್ ನಿನ್ನೆ ನಾನು ಓದಿದ್ದೆ, ಅದರಲ್ಲಿ ಕನ್ಫ್ಯೂಷನ್ ಇದೆ. ಆ ಸರ್ಕ್ಯುಲರೇ ಕನ್ಫ್ಯೂಸಿಂಗ್. ಆಮೇಲೆ ಅದಕ್ಕೆ ಅವರು ವಾಪಸ್ ತಗೊಂಡಿದ್ದಾರೆ. ಮೊದಲನೇದಾಗಿ ಬ್ಯಾಂಕ್ ಎಂಪ್ಲಾಯೀಸ್ ಪರವಾಗಿ ನಾನು ಮಾಧ್ಯಮ ಮತ್ತೆ ದೃಶ್ಯ ಮಾಧ್ಯಮ ಮತ್ತೆ ಪತ್ರಿಕಾ ಮಾಧ್ಯಮಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂತಂದ್ರೆ ನಿನ್ನೆ ಆ ಒಂದು ವಿಷಯ, ಆ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಗಳು ಬಂದ ಕೂಡಲೇ ಎಲ್ಲ ಇಡೀ ದೇಶದ ಎಲ್ಲ 1,000 ಜನ ಬೀದಿಯಲ್ಲಿ ನಿಂತಿದ್ದಾರೆ. ನಾವು ಇಮೇಜ್ ನೋಡ್ಬೋದು, ಒಂದಷ್ಟು ಇಮೇಜ್ ನೋಡಿದ್ರೆ ಯಾವ ತರ ನಿಂತಿದ್ದಾರೆ ಅಂದ್ರೆ ಜನ ಸಂಪೂರ್ಣವಾಗಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ಮತ್ತೆ ಬ್ಯಾಂಕಲ್ಲಿ ಯಾವ ಪರಿಸ್ಥಿತಿ ಇದೆ ಅಂದ್ರೆ ಇವತ್ತು ನಾವು ಬೇರೆ ಬ್ಯಾಂಕಿಂಗ್ ಅಂದ್ರೆ ಬೇರೆ ಬೇರೆ ಎಲ್ಲಾ ಕೆಲಸಗಳನ್ನು ನಾವು ಮಾಡಬೇಕು. ಇದು ಒಂದೇ ಅಲ್ಲ, ಬರೀ ಕೇವಲ ದುಡ್ಡು ತಗೊಳ್ಳೋದು, ಆ ಜನರನ್ನ ಸುಧಾರಿಸೋದು, ಮತ್ತೆ ಸಮಾಧಾನ ಮಾಡೋದು, ಬಯಸ್ಕೊಳ್ಳೋದು. ಖಂಡಿತವಾಗಿಯೂ ಎಲ್ಲಿವರೆಗೆ ಅಂದ್ರೆ ನಮ್ಮ ಒಬ್ರು ಮೇಲಧಿಕಾರಿಗಳು ಯು ಆರ್ ಅನ್ಫಿಟ್ ಟು ಬಿ AGM ಅಂದ್ರೆ, ಹೌದು ಸ್ವಾಮಿ ನಾನು ಅನ್ಫಿಟ್ ಟು ಬಿ AGM ಅಂತ ಒಪ್ಕೊಂಡ್ರು. ಅವರು ನನ್ನ ಹತ್ರ ಖಾಸಗಿಯಾಗಿ ಹೇಳ್ತಾರೆ. ಆ ಲೆವೆಲಲ್ಲಿ ಅಂದ್ರೆ ಜನರ ಆಕ್ರೋಶ ಇದೆ ಜನಗಳಲ್ಲಿ. ನಾವು ಎಷ್ಟೇ ಹೇಳ್ಬೋದು ಸಪೋರ್ಟ್ ಮಾಡ್ತಾರೆ, ಜನರ ಮೌನ, ಹೊರಗಿನ ಮೌನವನ್ನು ನಾವು ಸಪೋರ್ಟ್ ಅಂತ ರೀತಿಯಲ್ಲಿ ನಾವು ತಿಳ್ಕೊಳ್ಳೋದಂತಲ್ಲ. ಆದರೆ ಈ ಜನಗಳಿಗೆ ಈಗ ಆದ ತೊಂದರೆ ಬಗ್ಗೆನೇ ನಾವು ಮುಖ್ಯವಾಗಿ ನಮ್ಮ ಅನುಭವದ ಆಧಾರದ ಮೇಲೆ ಈ 43 ದಿವಸಗಳಲ್ಲಿ ಮತ್ತೆ ಇನ್ನು ಮುಂದೆ ಸದ್ಯದಲ್ಲೇ ಅದು ಸರಿ ಹೋಗದೆ ಇರುವಂಥ ಒಂದು ಸಂದರ್ಭ ನಮ್ಮ ಎದುರು ಇರುವಾಗ ಅಂದ್ರೆ ಅದರ ಭಯಾನಕತೆ ಇದೆ ನಿಮ್ಮ ಮುಂದೆ, ಖಂಡಿತವಾಗಿಯೂ ಇದೆ. ಮತ್ತೆ ಇನ್ನೊಂದು ದೃಷ್ಟಿಕೋನನೂ ಇದೆ, ಅದು ಅರ್ಥಶಾಸ್ತ್ರಜ್ಞರು ಅದನ್ನು ಹೇಳಬೇಕು ಅಂತ ಹೇಳ್ತೀನಿ ನಾನು. ಕೇವಲ ನಾವು ತೊಂದರೆ ಏನಿದೆ ಇವತ್ತು ಕ್ಯೂನಲ್ಲಿ ನಿಲ್ಲೋದು, ಜನ ಬ್ಯಾಂಕ್ ಹತ್ರ ಪರದಾಡೋದು, ಆ ತೊಂದರೆಗಳನ್ನು ಮಾತ್ರ ಆ ಕಣ್ಣೋಟದಲ್ಲಿ ನೋಡ್ತಾ ಇದ್ದೀವಿ. ಇದನ್ನು ಸಹಿಸ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಅಂತ. ಆದರೆ ದೇಶದ ಆರ್ಥಿಕತೆ ಮೇಲೆ ಈಗ ಏನು ಪರಿಣಾಮ ಬಿದ್ದಿದೆ, ಒಂದು ಫಿಗರ್ ಪ್ರಕಾರ ಸುಮಾರು 10 ಲಕ್ಷ, ಮಾಧ್ಯಮದಲ್ಲೇ ಬಂದ ವರದಿಗಳ ಪ್ರಕಾರ ಇವತ್ತು 10 ಲಕ್ಷದ ದಿನಗೂಲಿ ನೌಕರರು ಕೆಲಸಗಳನ್ನು ಕಳ್ಕೊಂಡಿದ್ದಾರೆ. 1 ಕೋಟಿಗಿಂತ ಹೆಚ್ಚು ಅನ್ಆರ್ಗನೈಸ್ ಸೆಕ್ಟರ್, ಹೌದು ಇನ್ಫಾರ್ಮಲ್ ಸೆಕ್ಟರ್ 1 ಕೋಟಿ ಹೆಚ್ಚು ಜನ ಉದ್ಯೋಗ ಕಳ್ಕೊಂಡಿದ್ದಾರೆ. ಆಮೇಲೆ ಮನೆಗಳು ಬಿಟ್ಟು ವಾಪಸ್ ಹೋಗಿದ್ದಾರೆ. ಗುಲ್ಬರ್ಗ ಅಂತ ಇಲ್ಲಿ ಬಂದಿರತಕ್ಕಂತ ಬೇರೆ ಬೇರೆ ಬೀದಿ ಬದಿ, ಆಮೇಲೆ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಬರೋರು, ವಾಪಸ್ ಹೋಗಿದ್ದಾರೆ. ATM ಇಲ್ಲ, ಬ್ಯಾಂಕ್ ಇಲ್ಲ, ಖಂಡಿತವಾಗಿಯೂ ಚೆಕ್ ಬುಕ್ ಇಲ್ಲ. ಹೌದು, ಖಂಡಿತವಾಗಿ. ನೋಡಿ ಈಗ ಇದಕ್ಕೆ ಕ್ಯಾಶ್ ಶಾರ್ಟೇಜಿಗೆ ಏನಿದೆ, ಸಪ್ಲೈ ಶಾರ್ಟೇಜ್ ಏನಿದೆ, ಇದಕ್ಕೆ ಈ ವ್ಯವಹಾರ ಪರ್ಯಾಯ ಅಲ್ಲ. ನಾನು ದೇಶಪಾಂಡೆ ಮುಂದೆ ಕೇಳ್ತೀನಿ. ಈಗ ಆಶೀಶ್ ನಂದಿ ಒಂದು ಆರ್ಟಿಕಲ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಓವರ್ 85 ಇಂಡಿಯನ್ಸ್ ಸ್ಟಿಲ್ ಟ್ರಾನ್ಸಾಕ್ಟ್ ಇನ್ ಕ್ಯಾಶ್ ಅಂಡ್ ಹ್ಯಾವ್ ನೋ ರೀಸನ್ ಟು ಬಿ ಅಶೇಮ್ಡ್ ಫಾರ್ ಡೂಯಿಂಗ್ ಸೋ. ನಮ್ಗೆ ನಾಚಿಕೆ ಏನಿಲ್ಲ, ನಾವು ಕ್ಯಾಶ್ ವ್ಯವಹಾರ ಮಾಡ್ತೀವಪ್ಪ. ಕುರಿ ಕೋಳಿ ಖರೀದಿ ಮಾಡುವಾಗ ಕ್ಯಾಶೇ ಕೊಡ್ತೀವಿ, ನಾನು ATM ಕಾರ್ಡ್ ಕೊಡೋಕ್ಕಾಗತ್ತಾ? ಇನ್ಫಾರ್ಮಲ್ ಸೆಕ್ಟರ್ ನಾನು ಬೆಲ್ಲ ಖರೀದಿ ಮಾಡ್ಬೇಕಂದ್ರೆ ಕ್ಯಾಶ್. ಯಾಕಂದ್ರೆ ATM ಕಾರ್ಡಲ್ಲಿ ಚೀಟಿಂಗ್ ಎಷ್ಟು ಇದೆ ಅಂದರೆ, ATM ಕಾರ್ಡು, ಕ್ರೆಡಿಟ್ ಕಾರ್ಡಲ್ಲಿ ಚೀಟಿಂಗ್ ಎಷ್ಟಿದೆ ಅಂದರೆ, ನಂತರ ಆರ್ಥಿಕ ತಜ್ಞ ಇರೋರು ಕೂಡ ಅದು ಕಾರ್ಡ್ ಉಪಯೋಗಿಸಲ್ಲ. ಯಾಕೆ ಉಪಯೋಗಿಸಲ್ಲ? ಯಾವಾಗ ಚೀಟಿಂಗ್ ಆಗುತ್ತೆ, ಇರೋದು ನಮ್ಮ ಹತ್ರ 50,000 ಹೋಯ್ತು ಅಂದರೆ
ಎಲ್ಲಿ ಬೀದಿಲಿ ಹೋಗ್ಬೇಕು, ಅದಕ್ಕೆ ನಾವು ಉಪಯೋಗಿಸಲ್ಲ. ಅವ್ರು ಹೇಳಿರೋದು ಕರೆಕ್ಟ್. ಅನೌನ್ಸ್ಮೆಂಟ್ ಆಗೋ ಸ್ವಲ್ಪ ಹಿಂದೆ ಸೆಪ್ಟೆಂಬರ್ ಅಲ್ಲಿ ಡೆಬಿಟ್ ಕಾರ್ಡ್ಗಳ ಫ್ರಾಡ್ಗಳಾಗಿ ಬ್ಯಾಂಕ್ಗಳು ಅದನ್ನ ರಿಪ್ಲೇಸ್ ಮಾಡಬೇಕಾಗಿ ಬಂತು. ಏನು ಲಕ್ಷಗಟ್ಟಲೆ. ಸೊ ಅದು ಏನು ಸೇಫ್ ಅಲ್ಲ, ಅದು ಖಂಡಿತವಾಗಿಯೂ ಅಲ್ಲ. ಇವತ್ತು ಯಾಕೆ ಇದನ್ನ ಬಿಂಬಿಸ್ತಾ ಇದ್ರೆ ಸಿದ್ದನಗೌಡ್ರೆ? ಈಗ ನಾವು ನೋಡಿ ಪ್ಲಾಸ್ಟಿಕ್ ಕಾರ್ಡ್ ಬರುತ್ತೆ, ಡಿಜಿಟಲ್ ಎಕಾನಮಿ. ಮೊದಲೆಲ್ಲ ಏನಾದ್ರು ಬ್ಲ್ಯಾಕ್ ಮನಿ ವಿರುದ್ಧ ಅಂದ್ರು, ಆಮೇಲೆ ಭ್ರಷ್ಟಾಚಾರದ ವಿರುದ್ಧ ಅಂದ್ರು, ಆಮೇಲೆ ಬರ್ತಾ ಬರ್ತಾ ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಎಕಾನಮಿ, ಅದಾದ್ಮೇಲೆ ಏನು ಕ್ಯಾಶ್ಲೆಸ್ ಎಕಾನಮಿ, ಲೆಸ್ ಕ್ಯಾಶ್ ಎಕಾನಮಿ. ಓಕೆ, ಇದು ಕ್ಯಾಶ್ಲೆಸ್ ಎಕಾನಮಿ. ಜೋಬಲ್ಲಿ ನಾವು 100 ರೂಪಾಯಿ ಇಟ್ಕೊಂಡು ದಿಮಾಕಲ್ಲಿ ತಿರುಗಾಡೋ ಜನ ನಾವು ನಮ್ಮ ಊರುಗಳಲ್ಲಿ. ಈ ದುಡ್ಡಲ್ಲಿ ಜೋಬಲ್ಲಿ ದುಡ್ಡೇ ಇಲ್ಲ ಅಂದ್ರೆ ಅವನು ಇದನ್ನ ಬಿದ್ದೋಗ್ಬಿಡುತ್ತೆ. ಮೋದಿ ಈ ನೋಟನ್ನು ರದ್ದು ಮಾಡಿದ ಮೇಲೆ ಅದು ವಿಫಲ ಆದ ತಕ್ಷಣವೇ ಈ ಥರ ಕ್ಯಾಶ್ಲೆಸ್ ಸೊಸೈಟಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆ ವೈಫಲ್ಯವನ್ನು ಮುಚ್ಕೊಳ್ಳೋಕ್ಕೆ. ಆದರೆ ಭಾರತಂಥ ದೇಶದೊಳಗೆ ತಾವು ಹೇಳಿದಾಗ ಲಕ್ಷ್ಮಣ್, ಬೀದಿ ಬದಿಯಲ್ಲಿರ್ತಕ್ಕಂಥ ವ್ಯಾಪಾರಿಗಳಿದಾರಲ್ಲ, 5 ಕೋಟಿ ಜನ ವ್ಯಾಪಾರಿಗಳಿದ್ದಾರೆ. ಬೀದಿ ಬದಿಯಲ್ಲಿರ್ತಕ್ಕಂಥ ಚಿಲ್ಲರೆ ವ್ಯಾಪಾರಿಗಳು 5 ಕೋಟಿ ಜನ ಇದ್ದಾರೆ. ಈ 5 ಕೋಟಿ ಜನ ಯಾವತ್ತೂ ಸುಮ್ಮನೆ ತೋರಿಸ್ತಾರೆ ಟಿ ವಿಯಲ್ಲಿ, ನೋಡಿ ಪೇಟಿಎಮ್ ಇದೆ, ಆಟೋದಲ್ಲಿದೆ, ಯಾವುದೋ ಟೀ ಅಂಗಡಿಲಿದೆ. ಈ ಪೇಟಿಎಮ್ ಸಿಸ್ಟಮ್ ಇದೆಯಲ್ಲ, ಈ ಪೇಟಿಎಮ್ ಸಿಸ್ಟಮ್ ಎಲ್ಲಿ ಇನ್ನೊಂದು ಪೇಟಿಎಂ ಕಂಪನಿಗೆ ಲಾಭ ಮಾಡ್ಕೊಳ್ಳೋಕೆ ಹೋಗ್ತಾ ಇರೋದು. ಅದು ಪೇಟಿಎಂ ಕಂಪನಿಗೆ ಲಾಭ ಮಾಡೋಕ್ಕೆ ಹೋಗ್ತಾ ಇರೋದು. ಸೊ ಇನ್ನೊಂದು ಕಡೆ ಈಗಾಗಲೇ ನಾಗರಾಜ್ ಅವರು ಹೇಳಿದಾಗೆ, ಡೆಬಿಟ್ ಕಾರ್ಡ್ಗಳನ್ನು ದೇಶಪಾಂಡೆ ಹೇಳಿದಾಗೆ, ಮೋಸ ಹೋಗಿರ್ತಕ್ಕಂಥ ಜನ ಪ್ರತಿ ಊರುಗಳಲ್ಲಿ ಸಿಗ್ತಾರೆ, ಜಿಲ್ಲೆಯಲ್ಲಿ ಸಿಗ್ತಾರೆ, ಡಿಡಕ್ಷನ್ ಆಗ್ತದೆ, ಪೇಟಿಎಂ ಕಂಪನಿಗೆ ಲಾಭ ಆಗ್ತದೆ. IOB ಇಂದ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಲ್ಲಿ ನನ್ನ ಅಕೌಂಟ್ ಇಲ್ಲ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಕನಕಪುರ ಬ್ರಾಂಚ್ ಇಂದ ನನಗೆ SMS ಬಂದಿದೆ, ಏನಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ 20 ರೂಪಾಯಿ ನಾವು ಕಟ್ ಮಾಡಿದೀವಿ. 20 ರೂಪಾಯಿ ನನ್ನ ಅಕೌಂಟ್ ಇಲ್ವೇ ಇಲ್ಲ, 20 ರೂಪಾಯಿ ಯಾಕೆ ಕಟ್ ಮಾಡಿದ್ರೆ? ನಾನು ಫೋನ್ ಮಾಡಿದ್ರೆ ಹೌದು ನಿಮ್ಮ ಅಕೌಂಟ್ ಇದೆ, ನಾನು ಅಲ್ಲಿ ಹೋಗಿದ್ದೆ, ನೋಡಿದ್ರೆ ನಂದು ಅಕೌಂಟ್ ಇಲ್ಲವೇ ಇಲ್ಲ. ಆಮೇಲೆ ಅದರಲ್ಲಿ ಆ ಅಕೌಂಟಲ್ಲಿ ನನಗೆ ತೋರಿಸ್ಲಿಲ್ಲ ಅವರು, ಆದರೂ ನೋಡಿದ್ದೆ 5 ಫಿಗರ್ ಬ್ಯಾಲೆನ್ಸ್ ಇತ್ತು. ಇನ್ನೊಂದು ನಿಮಗೆ ಹೇಳ್ತೀನಿ ತಮಾಷೆ ಅಂತ, ಜೇಟ್ಲಿ ಮತ್ತು ಮೋದಿ ಇದು ಏನು, ಇದು ಗ್ಯಾಜೆಟ್ ಆಫ್ ಇಂಡಿಯಾ. ಈ ಗ್ಯಾಜೆಟ್ ಆಫ್ ಇಂಡಿಯಾ, ಈ ಗ್ಯಾಜೆಟ್ ಆಫ್ ಇಂಡಿಯಾದಲ್ಲಿ ಪಬ್ಲಿಷ್ ಆಗಿರೋದು ಕಾರಣ ತಾನೆ. ಹೌದು, ಇದರಲ್ಲಿ ಕೊಟ್ಟಿರೋದು ಕಾರಣ ತಾನೆ, ಗೌರ್ಮೆಂಟ್ ಕೊಟ್ಟಿರೋದು. ಈ ಕಾರಣಗಳು ಒಂದ್ಸಲ ಕೂಡ ಸರಿಯಾಗಿ ಇದೇ ಸೀಕ್ವೆನ್ಸ್ ಅಲ್ಲಿ ಹೇಳಿಲ್ಲ. ಇದರಲ್ಲಿ ಬ್ಲ್ಯಾಕ್ ಮನಿ ಅಂತ ಒಂದು ಶಬ್ದ ಕೂಡ ಇಲ್ಲ, ಒಂದು ಶಬ್ದ ಕೂಡ ಇಲ್ಲ. ಇದರಲ್ಲಿ ಕೋಟಾ ನೋಟು, ಇದು ಬೇಸಿಕಲಿ ಕೋಟಾ ನೋಟ್ ಅಂತ ಒಂದು ಶಬ್ದ ಇದೆ, ಇನ್ನೊಂದು ಟೆರರಿಸ್ಟ್ ಫಂಡಿಂಗ್ ಅಂತ ಇದೆ, ಇನ್ನೊಂದು ಫಂಡಿಂಗ್ ಆಫ್ ದ ಕ್ಲಾಂಡೆಸ್ಟೈನ್ ಆಕ್ಟಿವಿಟೀಸ್ ಅಂತ ಇದೆ. ಇದು 3 ಶಬ್ದಗಳು ಇದ್ದಾವೆ. ಬ್ಲ್ಯಾಕ್ ಮನಿ ಎಲ್ಲಿಂದ ಬಂತು? ಇದರಲ್ಲಿ ಇಲ್ವೇ ಇಲ್ಲ, ಗುಮ್ರಾ ಅಂತ ಹೇಳ್ತೀವಿ ಅಲ್ಲ. ಅದಕ್ಕೆ ಇಬ್ರು ಓದಲ್ಲ, RBI ಆಫೀಸರ್ಸ್ ಕೂಡ ಇದು ಓದಲ್ಲ. ಐ ಡೋಂಟ್ ನೋ ಯಾವ ತರ ಅವರು ದರ್ಬಾರಕ್ಕೆ ಇದು ಸೂಕ್ತವಾಗಿದೆ. ಅದು ಕರೆಕ್ಟ್ ಆಗಿ ನೀವು ಹೇಳಿದ್ರೆ ಅಂಧ ದರ್ಬಾರ ಅಂತ. ಈಗ ಒಂದು ಪ್ರಶ್ನೆ ಇರೋದು, ಸಹಕಾರಿ ಬ್ಯಾಂಕ್ಗಳಲ್ಲಿ ದುಡ್ಡು ನಿಮಗೆ ಡಿಪಾಸಿಟ್ ಮಾಡಕ್ಕೆ ಕೊಟ್ಟಿಲ್ಲ, ಟ್ರಾನ್ಸಾಕ್ಷನ್ ನಿಲ್ಲಿಸ್ಬಿಟ್ಟಿದ್ದಾರೆ, ಈಗೇನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲೆಲ್ಲ ರಾಜಕಾರಣಿಗಳು ಜಾಸ್ತಿ ಇರೋದ್ರಿಂದ ದುಡ್ಡುಗಳು ಏನಾಗುತ್ತೆ, ಬ್ಲ್ಯಾಕ್ ಮನಿ ವೈಟ್ ಮಾಡ್ಕೊತಾರೆ ಅನ್ನೋ ಒಂದು ಕಾರಣ ಇದೆ ಒಂದು. ಆದರೆ ಹಳ್ಳಿಗಳಲ್ಲಿ ಇವತ್ತು 80% ಬ್ಯಾಂಕಿಂಗ್ ಸಿಸ್ಟಮ್ ಇಲ್ಲ, ATM ಇಲ್ಲ. ನಾವೆಲ್ಲ ಕೋಪರೇಟಿವ್ ಬ್ಯಾಂಕಲ್ಲಿ ಮೆಂಬರ್ಸ್ಗಳಿರೋದು ರೈತರು, ಆಮೇಲೆ ಸಹಕಾರ ಪತ್ತಿನ ಸಹಕಾರ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್ಗಳೇ. ನೀವು ರೂರಲ್ ಎಕಾನಮಿಯನ್ನ ನೆಗ್ಲೆಕ್ಟ್ ಮಾಡಿದ್ರಿ. ಬರೀ IT-BT ಕಂಪನಿ ನಮ್ಮಂತವ್ರು ಸ್ಯಾಲ್ರಿ ತೊಗೊಳೋರು, ಬಿಸ್ನೆಸ್ ಮಾಡಿ ಕಾರ್ಡ್ ಇಟ್ಕೊಂಡವರು, ಕಾರ್ ಇಟ್ಕೊಂಡವರು, ಅವರು ಕಾರ್ಡ್ ಉಳಿಸ್ತಾರೆ. ನಮ್ಮ ರೈತ ಎಲ್ಲಿ ಕಾರ್ ಉಳಿಸ್ತಾನೆ, ಮಂಡಿ ವ್ಯಾಪಾರ ಕಾರ್ ಉಳಿಸ್ತಾನೆ. ಬಗ್ಗೆ ಹೇಳಿದ್ರು, ಬ್ಲ್ಯಾಕ್ ಮನಿ ಅವ್ರ ಅಂದಾಜಿನ ಪ್ರಕಾರನೇ, RBI ಅಂದಾಜಿನ ಪ್ರಕಾರನೇ ದೇಶದ ಒಟ್ಟು ನಗದಿನಲ್ಲಿ 6% ಮಾತ್ರ ಇರಬಹುದು ಅಂತಕ್ಕಂಥ ಒಂದು ಅಂದಾಜು. ಅಂಧ ದರ್ಬಾರ 6%. ಯಾಕಂದ್ರೆ ನಾನು ಎಕನಾಮಿಸ್ಟ್ ಅಂತ ಹೇಳ್ತೀನಿ, ಯಾರು ಎಕನಾಮಿಸ್ಟ್ ನನ್ನ ಮುಂದೆ ಬರಲಿ, ನಾನು ಬ್ಲ್ಯಾಕ್ ಮನಿ ಹಿಂಗೆ ಎಸ್ಟಿಮೇಟ್ ಮಾಡಿದ್ದೀನಿ ಅಂತ ಹೇಳಿ, ಅದನ್ನೇ ಮಾಡಕ್ಕೆ ಬರಲ್ಲ. ಯಾಕಂದ್ರೆ ಬ್ಲ್ಯಾಕ್ ಮನಿ ಅಂಡ್ ಹೋರ್ಡೆಡ್ ಮನಿ ಆರ್ 2 ಕಾನ್ಸೆಪ್ಟ್. ಇದು ಎರಡು. ನನ್ನ ಹತ್ರ ಇರೋ ದುಡ್ಡು ಬೇರೆ, ನನ್ನ ಬ್ಲ್ಯಾಕ್ ಮನಿ ಅಂದ್ರೆ ನಾನು ಇಸ್ಟೇಟ್ ಅಲ್ಲಿ, ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಿರೋದು, ಬೇರೆ ಕಡೆ ಇಟ್ಟಿರೋದು, ಅದು ಬ್ಲ್ಯಾಕ್. ಈಗ ಒಂದು ನಿಮ್ಮ ಹತ್ರ ಒಂದು 50,000 ರೂಪಾಯಿ ಇದೆ, ನನ್ನ ಹತ್ರ ಒಂದು 30,000 ಇದೆ. ಅದು ನಾನು ಏನೋ ಒಂದನ್ನು ಫ್ಯೂಚರ್ಗಾಗಿ ಇಟ್ಟಿರ್ತೀನಿ ಅಲ್ವಾ? ಅದನ್ನ ನೀವು ಅವ್ರು ಸರ್ ಹೇಳ್ದಂಗೆ ಅದು ಬ್ಲ್ಯಾಕ್ ಮನಿ ಅಲ್ಲ, ಅದು ಹೋಲ್ಡಿಂಗ್ ಮನಿ. ಅದು ಹೋಲ್ಡೆಡ್ ಮನಿ ಅಲ್ವಾ? ಸೊ ಈ ಹೋಲ್ಡೆಡ್ ಮನಿನೂ ಕೂಡ ಬ್ಲ್ಯಾಕ್ ಅಂತ ಹೇಳ್ಬಿಟ್ಟು ಎದ್ದೋ ಬಿದ್ದೋ ಅಂತ ನಮ್ಮ ಅಜ್ಜಿ, ನಮ್ಮ ತಾತ, ಚಿಕ್ಕಪ್ಪ, ದೊಡ್ಡಪ್ಪ ಕೆಲಸ ಬಿಟ್ಬಿಟ್ಟು ಓಡ್ತಾ ಬಿದ್ದವರಲ್ಲ. ಈ ಧಾವಂತ ಆಕ್ಟಿವಿಟಿ ಮಾಡಿದ್ರೆ ಮೋದಿ ಅವರೇ, ಇದನ್ನ ಅಂಧ ದರ್ಬಾರ್ ಅಂತ ಹೇಳೋದು. ನೀವು ಈಗ ಒಂದು ಬಿಲ್ಡಿಂಗ್ ನಲ್ಲಿ ನುಸಿ ಬರ್ತದೆ ಅಂತ ವಿಂಡೋ ಕ್ಲೋಸ್ ಮಾಡ್ತೀರಿ, ಹೊಸ ಗಾಳಿ ಬರ್ತಾ ಇಲ್ಲ, ಅದು ಈಗ ಏನು ಮಾಡ್ಬೇಕು ಹೇಳಿ? ಈಗ
ಒಂದು ವಿಂಡೋ ಕ್ಲೋಸ್ ಮಾಡಬೇಕಾ ಓಪನ್ ಮಾಡಬೇಕಾ? ಅಂದ್ರೆ ಓಪನ್ ಮಾಡಿದ್ರೆ ಕಳ್ಳರಿಗೆಲ್ಲ ಅಲ್ಲಲ್ಲ, AC, open- ಕಳ್ಳರಿಗೆಲ್ಲ ಹಾ, ಒಳ್ಳೆ ಆ fan, ವಿಷಯ ಅಲ್ಲ. ಅವ್ರಿಗೆಲ್ಲ safe. ಈಗ ನೋಡಿ ಒಂದು ವಿಷಯ ನಾವು ಇದರಲ್ಲಿ ವಿ ಹ್ಯಾವ್ ಲೆಫ್ಟ್ ಔಟ್. We are not rejecting, we are ಇಲ್ಲ not against it. ಇಲ್ಲ ಸರ್, But ಹೊಸ the sufferer victim ನೋಟ್ ಇದ್ದಾರೆ ಬಗ್ಗೆ ಆಗ್ತಾ ಇದ್ದಾರೆ, ಒಂದು ಅದ್ರ ಬಗ್ಗೆ ವಿಷಯ, ಹೇಳಿ. ಹೊಸ ನೋಟ್ ಬಗ್ಗೆ ಒಂದು ನಾನು ವಿಷಯವನ್ನು ಹೇಳ್ತೇನೆ. ಈಗ ಏನು 2,000 ರೂಪಾಯಿ ಮತ್ತು 500 ರೂಪಾಯಿ ಅಂತ ಹೇಳ್ತಾರಲ್ಲ, ಇನ್ಫ್ಯಾಕ್ಟ್ 2,000 ರೂಪಾಯಿ ಹೊಸ ನೋಟ್ ಆಗಿ ಇಂಟ್ರೊಡ್ಯೂಸ್ ಮಾಡೋದು 100% ರಾಂಗ್. ಹಾ. ಅಂದ್ರೆ 500 ಬೇಕಾಗಿತ್ತು ಅಟ್ಲೀಸ್ಟ್. ಒನ್ ಮಿನಿಟ್ ಇದರಲ್ಲಿ ನಾನು ಹೇಳ್ತೇನೆ. ಫಸ್ಟ್ ಆಫ್ ಆಲ್ ನಾನು ಮೊದಲೇ ಹೇಳಿದ್ದೆ 1-to-1 ರಿಪ್ಲೇಸ್ಮೆಂಟ್ ಅಲ್ಲ, ಮಾಡಬಾರ್ದು. ಇದು ಅಲ್ಲ. 20 ಲ್ಯಾಕ್ಸಿಗೆ 20 ಲ್ಯಾಕ್ಸ್ ರಿಪ್ಲೇಸ್ಮೆಂಟ್ ಅಲ್ಲ, ಅಲ್ಲ. ಇಲ್ಲ, ಆ ಥರ. ಒಂದು Yes, correct. ಸೆಕೆಂಡ್ 2,000 rupees and 500 rupees ರಿಪ್ಲೇಸ್ಮೆಂಟ್ ಅಲ್ಲ. Okay. ಯಾಕೆ ಹೇಳಿದ್ರೆ ಅಗೈನ್ 2,000 rupees ಇಫ್ ಯು ಇಂಟ್ರೊಡ್ಯೂಸ್ ಯು ಆರ್ ಅಗೈನ್ ಗಿವಿಂಗ್ ಎ ನ್ಯೂ ಫುಡ್ ಟು ದ ಸೋ ಕಾಲ್ಡ್ ಬ್ಲಾಕ್ ಮನಿ ಪೀಪಲ್. ಈಗ ಏನಾಗ್ತಾ ಆಯ್ತಾ? ಇದೆ? Black money ಅದು increase. ಅದು ನನಗೆ ಕಾಣ್ತದೆ, ಅದು ನನಗೆ 1,000 ರೂಪಾಯಿ ನೋಟ್ ಇಟ್ಕೊಳ್ಳೋನು ಜೋಬಲ್ಲಿ 2 ಲಕ್ಷ ಇಟ್ಕೊತಾನೆ ಈಗ. ಈಜಿ ಆಯ್ತದು. ಅದು ನನಗೆ ಕಾಣ್ತದೆ ದರ್ ಇಸ್ ಸಮಥಿಂಗ್ ಇಸ್ ಹ್ಯಾಪನಿಂಗ್, ಅದು ಗೊತ್ತಿಲ್ಲ. ಆದರೆ ಬೆಸ್ಟ್ ಥಿಂಗ್ ಟು ಡೂ ಇಸ್ ನಾಟ್ ಫೈಂಡ್. ಇನ್ಫ್ಯಾಕ್ಟ್ ಈ ಥರದ ಫೋರಮ್ ಭಾಳ ಒಳ್ಳೆಯದು. ಈಗ ಯು ಕ್ಯಾನ್ ಸೆಂಡ್ ಅನ್ ಅಪೀಲ್ ಟು ದ ಗವರ್ಮೆಂಟ್ ಆಫ್ ಇಂಡಿಯಾ, 100 rupees ನೋಟ್ ಜಾಸ್ತಿ ಮಾಡಬೇಕು. ಇಲ್ಲಿ ಮಾಡೇ ಇಲ್ಲಲ್ಲ ನೀವು. ಅಲ್ಲ, ನಾನು ಹೇಳೋದು ಯಾಕೆ ಮಾಡಲಿಲ್ಲ? 100 ಅಲ್ಲ, ರಾವ್ ಅವರೇ, ಈಗ they have to you are contact- experienced ಅಲ್ಲೇ ಇದೆ. officer. ಹಾ. Why not? ಯಾಕೆ ಮಾಡಕ್ಕಾಗಿಲ್ಲ ಅದೇ, ಇವರಿಗೆ? there is 500 ಯಾಕೆ ಮಾಡಲಿಲ್ಲ? 100 ಬಿಡಿ, 500 ಮಾಡಲಿಲ್ಲಲ್ಲ. ಅಲ್ಲ, ಅಲ್ಲ, they have ಅದಕ್ಕೆ their ಅಂದಾಜರ ಬಗ್ಗೆ thought. ಹೇಳಿದ್ರಲ್ಲ, ಇಲ್ಲ. ಅಂದಾಜರ ನಾನು ಹೇಳ್ತೀನಿ ನಿಮಗೆ. ಈ ಡಿಸ್ಕಷನ್ ಆದಾಗ 2,000 ಮಾಡಬೇಕಾ 500 ಮಾಡಬೇಕಾ, ಯಾರೋ ಒಬ್ರು ದೊಡ್ಡ ಆಫೀಸರ್ RBI ನಲ್ಲಿ, ಇಫ್ ವಿ ಪ್ರಿಂಟ್ 2,000 rupees note, we have to print less number of notes ಅಂತ ಲೆಕ್ಕ ಕೊಟ್ಟಿದ್ರು. ಅದು ನಾವು We have to accumulate ಮಾಡಕ್ಕೆ print ಚೆನ್ನಾಗಿ only ಈಜಿ, ಇಟ್ಕೊಳ್ಳೋಕೆ ಈಜಿ ಆಯ್ತು. for every 4 notes we have to print 1, therefore we print 2,000. ಪ್ರಿಂಟಿಂಗ್ ಕಾಸ್ಟ್ ನೋಡಿ, ಒಂದು ಫಿಗರ್ ಪ್ರಕಾರ 500 ರೂಪಾಯಿ ಒಂದು ನೋಟ್ ಪ್ರಿಂಟ್ ಮಾಡಬೇಕಾದ್ರೆ ಹೊಸ ನೋಟಿಗೆ 3 ರೂಪಾಯಿ 9 ಪೈಸೆ ಬೀಳ್ತದೆ. 2,000 ನೋಟಿಗೆ 3 ರೂಪಾಯಿ 54 ಪೈಸೆ ಜಾಸ್ತಿ ಆಗುತ್ತೆ ಅದು. ಹೌದು. ಮತ್ತೆ ಈಗ ಡೆಸ್ಟ್ರಾಯ್ ಮಾಡ್ಲಿಕ್ಕೆ, ಈಗ ಡೆಸ್ಟ್ರಾಯ್ ಮಾಡಿದ್ರೆ 500 ನೋಟನ್ನ, ಹಳೆ ನೋಟನ್ನ 2.5 ರೂಪಾಯಿ ಹೋಯ್ತು, ಅದು ಪ್ರಿಂಟಿಂಗ್ ಕಾಸ್ಟ್ ಹೋಯ್ತು. 1,000 ರೂಪಾಯಿ ಡೆಸ್ಟ್ರಾಯ್ ಮಾಡಿದ್ರೆ 3.25 ರೂಪಾಯಿ ಹೋಯ್ತು. ಅಂದ್ರೆ ಇಲ್ಲಿ ಇಲ್ಲೊಂದು ಅಂಶನ ನಾವು ಸೀರಿಯಸ್ ಆಗಿ ಗಮನಿಸಬೇಕಂತಂದ್ರೆ, ಇಷ್ಟೆಲ್ಲ ಈಗ ಬಂದ ಸಾರಾಂಶದ ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎನ್ನುವಂಥದ್ದು, ಯಾವ ಪಕ್ಷನೇ ಬರಲಿ ಆಡಳಿತಕ್ಕೆ, ಯಾವ ಸರ್ಕಾರನೇ ಇರಲಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎನ್ನುವಂಥದ್ದು ಈ ದೇಶದ ಆರ್ಥಿಕತೆಗೆ ಇರುವಂಥ ಮಾನಿಟರ್ ಮಾಡುವಂಥ ಸಂಸ್ಥೆ. ಅದರ ವಿಶ್ವಾಸಾರ್ಹತೆಗೆ ಧಕ್ಕೆ ತರುವಂಥ ಯಾವ ಕೆಲಸನೂ ಯಾವ ಸರ್ಕಾರನೂ ಮಾಡಬಾರ್ದು, ಮತ್ತು ಅದರ ಆಟೋನಮಿಯಲ್ಲಿ ಇರಬೇಕು. ಇವತ್ತೇನಾಗಿದೆ, ರಿಸರ್ವ್ ಬ್ಯಾಂಕ್ ಹೇಳುವಂಥದ್ದನ್ನು ಫೈನಾನ್ಸ್ ಮಿನಿಸ್ಟ್ರಿ ಹೇಳ್ತಾ ಇದೆ, ಎಲ್ರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ರಿಸರ್ವ್ ಬ್ಯಾಂಕನ್ನು ನಾವು ಜನಗಳ ವಿಶ್ವಾಸ, ಬ್ಯಾಂಕಿಂಗ್ ಇರೋದೇ ಜನಗಳ ವಿಶ್ವಾಸಾರ್ಹತೆ ಆಧಾರದ ಮೇಲೆ. ಗೌಡ್ರೆ 2 ಇಂಡಿಯಾ ಇದೆ, ಒಂದು ರೂರಲ್ ಇಂಡಿಯಾ, ಒಂದು ಅರ್ಬನ್ ಇಂಡಿಯಾ. ಒಂದು ಕ್ಲಿಯರ್ ಆಗಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆನಾಟ್ ಮ್ಯಾನೇಜ್ ದಿ ಮಾನಿಟರಿ ಎಕಾನಮಿ ಆಫ್ ದಿಸ್ ಫೇಲ್, ಅಟರ್ ಫೇಲ್. ಅದು ಅಟ್ಟರ್ ಫೇಲ್ಯೂರ್ ಅಂತ ಕ್ಲಿಯರ್ ಆಗಿದೆ. ಎಸ್ ಗೌಡ್ರೆ, ಎಲ್ರಿಗೂ ನೀವು ಅದು ಗೊತ್ತಿರ್ತಕ್ಕಂಥ 2 ಭಾರತ ಇದೆ, ಒಂದು ಬಡ ಭಾರತ. ಈ ಬಡ ಭಾರತದ ಮೇಲೆ ಇದರ ಬಹಳ ದೊಡ್ಡ ಪರಿಣಾಮ ಆಗಿದೆ. ಅದನ್ನು ಒಪ್ಪಕ್ಕೆ ರೆಡಿ ಇಲ್ಲ. ಅದಕ್ಕೆ ಏನು ಟ್ಯಾಗ್ ಕೊಡ್ತಾ ಇದ್ರೆ, ದೇಶಕ್ಕಾಗಿ ಸಹಿಸ್ಕೊಳ್ಳಿ, ದೇಶ ಪ್ರೇಮ. ನಾಳೆ ಸರ್ಟಿಫಿಕೇಟ್ ಕೊಡ್ಬೇಕಾಗತ್ತೆ. ನಾವೇನಾದ್ರೂ 5,000 ರೂಪಾಯಿ ಕಟ್ಟಕೋಬೇಕಾದ್ರೆ ನಿನ್ನ ಹತ್ರ ದೇಶ ಪ್ರೇಮ ಸರ್ಟಿಫಿಕೇಟ್ ಇದೆಯಾ, ಅದು ಅದಕ್ಕೆ ಯಾವ್ದೋ ಸಂಸ್ಥೆಗಳಿದಾವ, ಆ ಸಂಸ್ಥೆ ಇಸ್ಕೋಬೇಕಾ? ಆಗಲ್ಲ. ಈಗ ಮೊನ್ನೆ ಅದೇ ನಡೀತಾ ಇರೋದು. ಸಮಸ್ಯೆ ಇಲ್ಲ. ಕಾನ್ಸ್ಪಿರಸಿ. ಮೋದಿ, ಒಂದ್ ನಿಮಿಷ ನಾಗರಾಜ್ ಅವರೇ, ಮೋದಿ ಅವರಿಗೆ ಗೊತ್ತಿತ್ತು, ರಿಸರ್ವ್ ಬ್ಯಾಂಕ್ ಗವರ್ನರ್ ಗೊತ್ತಿತ್ತು ಈ ಸಮಸ್ಯೆ ಆಗ್ತದೆ ಅಂತ. ಅವ್ರ ಉದ್ದೇಶ ಇಷ್ಟೇನೆ, ಇಡೀ ಜನರಲ್ಲಿ ಇರ್ತಕ್ಕಂಥ ದುಡ್ಡು ಬಂದು ಬ್ಯಾಂಕಿಗೆ ಬೀಳಬೇಕು, 15 ಲಕ್ಷ ಕೋಟಿ ಅಲ್ಲಿ ಬರಬೇಕು. ಆಮೇಲೆ ಇರ್ತಕ್ಕಂಥದ್ದು ಏನಿದೆಯಲ್ಲ ಅವ್ರಿಗೆ ಗೊತ್ತಿರಲಿಲ್ವಾ ಈ ದುಡ್ಡು ಹೋಗ್ಲಿ. 2,000 ರೂಪಾಯಿ ನೋಟನ್ನು ATM ಅಲ್ಲಿ ಫಿಟ್ ಆಗೋದಲ್ಲ, ಒಂದು ತಾಂತ್ರಿಕ ಜ್ಞಾನನೂ ಇರಲಿಲ್ಲೇನ್ರಿ ಅವ್ರಿಗೆ? ಇತ್ತು. ಇಟ್ಸ್ ಎ ಕಾನ್ಸ್ಪಿರಸಿ ಅಗೇನ್. ದೇಶ ಪ್ರೇಮದ ಹೆಸರಿನೊಳಗೆ ಮುಚ್ಚಿ ಹಾಕಿದ್ದಾರೆ. ಕೆಲಸ ಮಾಡ್ತಾರೆ 70% ದೇಶಪಾಂಡೆ ATMಗಳು. ನಾನು 2,000 ನೋಟಿಗೆ ಇಡೀ ದಿನ ನಿಲ್ಬೇಕು. ಕೂಲಿ ಕಾರ್ಮಿಕ ಒಬ್ಬ ಕೆಲಸ ಮಾಡೋನು ವ್ಯಾಪಾರಸ್ಥ 2,000 ನೋಟಿಗೆ ಒಂದಿನ ನಿಲ್ಬೇಕಾಗಿದೆ. ಇವತ್ತೊಬ್ಬ ದಾವಣಗೆರೆ ಒಬ್ಬ ರೈತ ಮಾತಾಡ್ತಾ ಇದ್ದ, ಸ್ವಾಮಿ ನಾನು ಮೊನ್ನೆ 50 ಚೀಲ ನಾನು ಮೆಕ್ಕೆಜೋಳ ಮಾರಿದೆ, ಇದು ಅಡತ್ತಿಗೆ ಹೋಗಿ ಇದಕ್ಕೆ APMCಗೆ. ಅವ್ರು ನನಗೆ ಹಳೆ ನೋಟ್ ಕೊಟ್ಟಿದ್ದಾರೆ. ಇವತ್ತು ನಾನು 5,000 ಅಂದ್ರೂ 20 ಜನ ಹುಡುಕ್ಬೇಕಾಗಿದೆ ದುಡ್ಡು ಹಾಕಕ್ಕೆ ಅಂತ ATM ಇದಕ್ಕೆ ಬ್ಯಾಂಕಿಗೆ. ಈಗ ಅವ್ರು ಹೇಳಿದ ಪ್ರಶ್ನೆಗೆ ನಾನೊಂದು ಹೇಳ್ತೀನಿ. ಮೊನ್ನೆ ಅನುಭವಗಳೇನು? ಮೊನ್ನೆ ATM ಎಲ್ಲ ಕ್ಯೂ ನಿಂತಾಗ ಯಾರೋ ಅವನು ಪಾಪ ಅವನು ಎಂಥ ಪರಿಸ್ಥಿತಿಯಲ್ಲಿ ಇದ್ನೋ ಏನೋ, ಪ್ರಧಾನಮಂತ್ರಿ ಅವರಿಂದ ನಾನು ಈ ಕಷ್ಟ ಅನುಭವಿಸಬೇಕಾದ ಅಂದಿದ್ದಕ್ಕೆ ಅವನನ್ನು ಹಿಡ್ಕೊಂಡು ಥಳಿಸಿದ್ದಾರೆ. ಸಹಿಸಕ್ಕಾಗಲ್ವ ನಿನಗೆ? ಇಂಥ ಒಂದು ಪರಿಸ್ಥಿತಿ ಇದೆ. ಮತ್ತೆ ಬ್ಯಾಂಕ್ ಒಳಗೇನು ಸಹ ನಾವು ಏನೂ ಮಾತಾಡ್ತೀವಿ. ಈಗ ನಾವೇನಂದ್ರೆ ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ ನಾವಿರುವಾಗ ಬ್ಯಾಂಕ್ ಒಳಗೆ ನಾವೇನು ನಮ್ಮ ಪರ್ಸನಲ್ ಅಭಿಪ್ರಾಯಗಳಲ್ಲಿ ಹೇಳೋಕ್ಕಾಗದೇ ಇಲ್ಲ, ಸಾಧ್ಯನೇ ಇಲ್ಲ. ಅಂತ ಒಂದು ಪರಿಸ್ಥಿತಿ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಬ್ಯಾಂಕ್ ನೌಕರರು
ಯುನೈಟೆಡ್ ಫೋರಂ ಏನಿದೆ ಅದನ್ನ ಸೇರಿಸೋದಕ್ಕೂ ಒಂದು ರಾವ್ ಅವರೇ ನೀವು ಹೇಳಿದ್ರಲ್ಲ ಎಕ್ಸಾಗರೇಟ್ ಅಂತ ಹೇಳಿದ್ರು ಇರ್ಬೋದು, ಆದ್ರೆ ಈ ವಿಚಾರದಲ್ಲೂ ಕೂಡ ಸೋ ಕಾಲ್ಡ್ ದೇಶಭಕ್ತರು ಕೂಡ ಎಕ್ಸಾಗರೇಟ್ ಮಾಡ್ತಾ ಇದ್ದಾರೆ ಜನರನ್ನ, ತುಂಬಾ ಎಕ್ಸಾಗರೇಟ್ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂತಂದ್ರೆ ಸಾಮಾನ್ಯ ಜನರ ಕಷ್ಟದ ಬಗ್ಗೆ ನಾವು 5 ಜನ ಒಪ್ಪಿಕೊಂಡಿದ್ದೇವೆ, ಅದರ ಬಗ್ಗೆ ಹೌದು ಅಕ್ಷಯ್, ಅದ್ರಾಗೇನು ಎರಡಿಲ್ಲ. ಆದರೆ ಇಂಪ್ಲಿಮೆಂಟೇಷನ್ ನಲ್ಲಿ ಸಾಕಷ್ಟು ಇದಾಗಿದೆ, ತೊಂದರೆ effect ಆಗಿದೆ, ಫೇಲ್ ಆಗಿದೆ, ಇದಾಗಿದೆ. ಆದರೆ ಇದರಲ್ಲಿ ಏನು ಅಂತ ಹೇಳಿದ್ರೆ ಇದೊಂದು ದೊಡ್ಡ ಕಾರ್ಯಕ್ರಮ ಆದ ಈ ತರ ಆಗ್ತಾ ಇದೆ. ಅದಕ್ಕೆ ಈಗಿನ ಅದ್ರ ದೊಡ್ಡ ಮರ ಹೇಳುವಾಗ ಕೆಳಗಡೆ ಗಿಡ ಗಂಟಿಗಳು ಬಲಿ ಆಗ್ಬೇಕು ಅಂತ. they may have to pay the big price also. ಇದು ರಿಸ್ಕ್ ಬೀಳುವಾಗನೇ ಸ್ವಲ್ಪ ನಿಧಾನವಾಗಿ ಅದು ಎಲ್ಲಿ ಕಟ್ಟಿ ಯಾಕೆ ಬೀಳ್ಬೇಕು ಹೆಂಗ್ ಬೀಳ್ಬೇಕು ಹಾಗಾಗಿ ಅದು ಮಾಡಿದ್ದು ಸರಿಯಾಗಿ ಬಿದ್ದಿದ್ದಲ್ಲ ಕೆಡವಿದ್ದು. ಐದು ನಾನು ಹೇಳ್ತೀನಿ ಹೇಳ್ತೀರಿ ಇದೇ ನೀವು ರಿಸರ್ವ್ ಬ್ಯಾಂಕ್ ಗವರ್ಮೆಂಟ್ ಸೆಪರೇಟ್ ಮಾಡ್ತೀರಿ. ಇದೇ ರಿಸರ್ವ್ ಬ್ಯಾಂಕ್ ದೇ ಕ್ಯಾನ್ ಓಪನ್ಲಿ ಟೆಲ್ 2000 ರೂಪೀಸ್ ಮಾಡಬಾರ್ದು. ಸಿಂಪ್ಲಿ ನಾನು ಕೇಳ್ತೀನಿ ರಾವ್ ಅವರೇ, ಮೊನ್ನೆ EPF 8.15% ಕಮ್ಮಿ ಮಾಡಿದ್ರು. ಏನಕ್ಕೆ ಮಾಡಿದ್ರು ಅಂದ್ರೆ ರಿಸರ್ವ್ ಬ್ಯಾಂಕ್ನವರು ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡ್ತಾರೆ ಅಂತ ಮಾಡಿದ್ರು, ಬಟ್ ಮಾಡಲ್ಲ ಅಂತ ಹೇಳಿದ್ರು. ಸೊ ದಿಸ್ ಈಸ್ ದಿ ಅಂಧಾ ದರ್ಬಾರ್, ಇದು ಅಂಧಾ ದರ್ಬಾರ್ ಅಂತ ಹೇಳ್ತಾರೆ. ನಾನು ಎಕ್ಸಾಕ್ಟ್ಲಿ ಹೇಳ್ತೀನಿ, ರಿಸರ್ವ್ ಬ್ಯಾಂಕ್ ಅಲ್ಲಿ ಈಗ ಇರೋದು ಕಾಂಪಿಟೆನ್ಸ್ ಲೆವೆಲ್ ಏನಿದೆ ಅದು ತುಂಬಾ ಕಡಿಮೆ ಇದೆ. ರಿಸರ್ವ್ ಬ್ಯಾಂಕಲ್ಲಿ ಕಾಂಪಿಟೆನ್ಸ್ ಲೆವೆಲ್ ಕಡಿಮೆ ಇದೆ, ಫೈನಾನ್ಸ್ ಮಿನಿಸ್ಟರ್ನಲ್ಲಿ ಕೂಡ ಕಾಂಪಿಟೆನ್ಸ್ ಲೆವೆಲ್ ತುಂಬ ಕಡಿಮೆ ಇದೆ. ಯಾಕಂದರೆ ಈಗ ಈ ಲಾಂಗೂಲು ಚಾಲನೆ ಹೇಳ್ತಾರಲ್ಲ, ಅಂದರೆ ಪ್ರೈಮ್ ಮಿನಿಸ್ಟರ್ ಹೇಳಿರೋದು ಮಿನಿಸ್ಟರ್ ಹೇಳಿರೋದು ಅದನ್ನೇ ಕೇಳ್ಕೊಂಡು ಹೋಗಬೇಕು ನಾವು. ನನಗೆ ಗೊತ್ತಿಲ್ಲ ಸರ್, ರಘುರಾಮ್ ರಾಜನ್ ಒಂದು ವಾಟ್ಸಪ್ಗೆ ಒಂದು ಮೆಸೇಜ್ ಬಂದಿದೆ. ಇದರಲ್ಲಿ ಏನಿದೆ ಅಂದರೆ ಈ ಡಿಮಾನಿಟೈಸೇಷನ್ ಬಗ್ಗೆ, ಐ ಆಮ್ ನಾಟ್ ಶ್ಯೂರ್ ವೆದರ್ ಮೋದಿ ಎವರ್ ಸೋಲ್ಡ್ ಟೀ, ಬಟ್ ಐ ಆಮ್ ವೆರಿ ಶ್ಯೂರ್ ಹಿ ಈಸ್ ಸೆಲ್ಲಿಂಗ್ ಔಟ್ ದಿ ಹೋಲ್ ಕಂಟ್ರಿ ಟುಡೇ ಅಂತ ರಘುರಾಮ್ ರಾಜನ್ ಮಾಡಿರೋ ಟ್ವೀಟ್ ಇದು. ರಘುರಾಮ್ ರಾಜಮ್ಮನ ತೆಗೆದು ಊರ್ಜಿತ್ ಪಟೇಲ್ ಅವ್ರನ್ನ ತಂದದ್ದು ಉದ್ದೇಶನೂ ಅದೇನೆ. ಇದ್ರ ಹಿಂದೆ ಒಂದು ರಾಜಕೀಯ ವಾಸನೆ ಇದೆ. ಇದೊಂದು ಅಕಾಡೆಮಿಕ್ ಚರ್ಚೆ ಆಗಿದ್ರೂ ಸಹಿತ ಆ ರಾಜಕೀಯ ಆಯಾಮವನ್ನು ನಾವು ತಳ್ಳಿ ಹಾಕಕ್ಕೆ ಆಗೋದಿಲ್ಲ. ಆ ಪೊಲಿಟಿಕಲ್ ಇದು ಡೈಮೆನ್ಷನ್ ಇದೆಯಲ್ಲ. ಆಕ್ಚುಲಿ ರಘುರಾಮ್ ರಾಜನ್ ಬಂದಿರೋದು ಕೂಡ ರಾಜಕೀಯದಲ್ಲಿ. ಯಾಕಂದ್ರೆ ರಘುರಾಮ್ ರಾಜನ್ ಇದ್ರಲ್ಲಿ ಯಾವುದು ರಾಜಕೀಯ ಇಲ್ಲ. ಮನಮೋಹನ್ ಸಿಂಗು ಮಾಂಟೆಕ್ ಸಿಂಗ್ ಅಲುವಾಲಿಯ ಕಲೀಗು. ಮನಮೋಹನ್ ಸಿಂಗ್ ಇಲ್ಲಿ ಬಂದಾಗ ಮಾಂಟೆಕ್ ಸಿಂಗ್ ಅಲುವಾಲಿಗೆ ಫಸ್ಟ್ ಫೈನಾನ್ಸ್ ಸೆಕ್ರೆಟರಿ, ಆಮೇಲೆ ಅವ್ರಿಗೆ ಡೆಪ್ಟಿ ಇದು ಮಾಡಿದ್ರು. ಅವ್ರು ಏನು ಮಾಡಿದ್ದಾರೆ, ರಘುರಾಮ್ ರಾಜನ್ ವಾಸ್ ಸ್ಟೂಡೆಂಟ್ ದೇರ್ MIT ಅವ್ರನ್ನ ಕರೆಸಿದ್ದಾರೆ. ಅವ್ರಿಗೆ ಕಂಟಿನ್ಯೂ ಮಾಡಲ್ಲ ಅಂತ ಅವ್ರಿಗೆ ಕಂಟಿನ್ಯೂ ಮಾಡಿಸಿದ್ದಾರೆ. ಈಗ ಕಂಟಿನ್ಯೂ ಮಾಡಿದಾದ್ಮೇಲೆ ಅವ್ರು ಚೇಂಜ್ ಆದಾಗ ಬೇರೆಯವ್ರನ್ನ ಹಾಕಬಹುದಾಗಿತ್ತು, ಆದ್ರೂ ಬೇರೆಯವ್ರನ್ನ ಯಾರನ್ನೂ ಹಾಕ್ಸ್ಲಿಲ್ಲ. ಈ ಯಾರು ರಿಲಯನ್ಸ್ ಒತ್ತಡ ಬಂದು ಊರ್ಜಿತ್ ಪಟೇಲ್ ಹಾಕಿದ್ದಾರೆ. ಸರ್ ಗೌಡ್ರೆ, ಇವತ್ತು ಯಾರು ದೊಡ್ಡವರು ಉದ್ಯೋಗ ಕಳ್ಕೊಂಡಿಲ್ಲ, ಇನ್ನು ಹೇಳಿದ NPA ಹೋಲ್ಡರ್ಸ್ ಯಾರು ಉದ್ಯೋಗ ಕಳ್ಕೊಂಡಿಲ್ಲ, ಅವ್ರ ಬ್ಯಾಂಕ್ಗಳು ಅವರು ಫ್ಯಾಕ್ಟ್ರಿಗಳು ಕ್ಲೋಸ್ ಆಗಿಲ್ಲ. ಇವತ್ತು ಅಸಂಘಟಿತ ಕಾರ್ಮಿಕರು ಮನೆಗೆ ಹೋಗ್ತಾ ಇದ್ದಾರೆ, ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಗಂಟು ಮೂಟೆ ಕಟ್ಟಿದ್ದಾರೆ, ಬಸ್ ಹತ್ಕೊಂಡಿದ್ದಾರೆ, ಉತ್ತರ ಕರ್ನಾಟಕ ಹೋಗ್ತಾ ಇದ್ದಾರೆ. ಇವರು ಕೂಡ ಯಾಕೆ ಗಂಟು ಮೂಟೆ ಕಟ್ಟಕ್ಕಾಗ್ತಾ ಇಲ್ಲ? ಅವ್ರಿಗೆ 50% ನೀವು ಅಕ್ರಮ ಸಕ್ರಮ ಯೋಜನೆ ಜಾರಿ ತರ್ತೀರಿ, ಬ್ಲಾಕ್ ಮನಿ ಡಿಸ್ಕ್ಲೋಸ್ಮೆಂಟ್ ಸ್ಕೀಮ್ ತರ್ತೀರಿ. ಇಡೀ ಯುನೈಟೆಡ್ ಫೋರಮ್ NPA ಹೋಲ್ಡರ್ಸ್ ಯಾರಿದ್ದಾರೆ ಇವತ್ತು ಅದ್ರ ಬಗ್ಗೆ ಇದು ಕಠಿಣವಾದ ಕ್ರಮ ಕೈಗೊಳ್ಳಿ, ಅವರನ್ನು ಜೈಲಿಗೆ ತಳ್ಳಿ, ವಿಲ್ಫುಲ್ ಡಿಪಾರ್ಟರ್ಸ್ ಏನಿದ್ದಾರೆ ನಿಮ್ಮಲ್ಲಿ ದ್ರೋಹಿಗಳಿದಾರಲ್ಲ ಬ್ಯಾಂಕ್ ಅಧಿಕಾರಿಗಳು, ಅವ್ರ ಬಗ್ಗೆ ಆಕ್ಷನ್ ತಗೋಬೇಕಲ್ವಾ? ಸಂಘಟನೆ ಡಿಮ್ಯಾಂಡ್ ಮಾಡಿದ್ದೇವೆ, ಯುನೈಟೆಡ್ ಫೋರಂ ಇಂದ ಸ್ಟ್ರೈಕು ಮಾಡಿದ್ದೇವೆ. ಕೇವಲ NPA ಮಾತ್ರ ನಾಳೆ ನೀವು ಹೋರಾಟ ಮಾಡಿದ 28ಕ್ಕೆ ಅದು ಮೇಜರ್ ಡಿಮ್ಯಾಂಡ್. ನಾನು ಹೇಳ್ತೇನೆ, ಈಗ ನಾವು ರಾಜಕೀಯ ಪಕ್ಷ ಎಲ್ಲ ಹೇಳ್ತಾ ಇದ್ದೇವೆ, ನಾನು ಹೇಳ್ತೇನೆ ಟಾಪ್ ಮ್ಯಾನೇಜ್ಮೆಂಟ್ ಕೂಡ ಕರಪ್ಟ್. ಅಲ್ಲ, ಹೈಯರ್ ಲೋನ್ಸ್ ಎಲ್ಲ ಬೋರ್ಡ್ ಸ್ಯಾಂಕ್ಷನ್ ಇಲ್ಲದೆ ಮಾಡ್ಲಿಕ್ಕೆ ಆಗುದಿಲ್ಲ. ಬೋರ್ಡ್ ಈಸ್ ಕರಪ್ಟ್ ಆರ್ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಕರಪ್ಟ್ ಇರ್ಲಿಕ್ಕಿಲ್ಲ. ಅವರು ಏನ್ ಮಾಡ್ತಾರೆ, ಅವರ ಕೆಲಸ ಹೋಗ್ತದೆ. ಸೊ ದೇ ವಿಲ್ ನಾಟ್ ಅಪೋಸ್. ಸಪೋಸ್ ಐ ಆಮ್ ದ ಚೇರ್ಮನ್, ಹಿ ವಿಲ್ ನಾಟ್ ಅಪೋಸ್ ಮೀ. ಈಗ ಟಾಪ್ ಮ್ಯಾನ್, ಈಗ ಲೆಟ್ ಅಸ್ ಟೇಕ್ ಸಮ್ ಕೇಸಸ್. ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಮೆನ್ಷನ್ ಕಿಂಗ್ಫಿಶರ್ ಏರ್ಲೈನ್ಸಿಗೆ ಸಾಲ ಕೊಟ್ಟಿದ್ದಾರೆ. ಕಿಂಗ್ಫಿಶರ್ ಏರ್ಲೈನ್ಸಿಗೆ ಇಡೀ ವರ್ಲ್ಡ್ನಲ್ಲಿ ನಾಟ್ ಮೋರ್ ದೆನ್ 10 ಏರ್ಲೈನ್ಸ್ ಆರ್ ಮೇಕಿಂಗ್ ಪ್ರಾಫಿಟ್. ಆಲ್ ಅದರ್ ಏರ್ಲೈನ್ಸ್ ಹಾಗಿರುವಾಗ ಬ್ಯಾಂಕಿನವ್ರು ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ಈಗ ಪ್ರೆಷರ್ ಅಂತ ಹೇಳ್ತೀರಿ. ಈಗ ರಾಜಕೀಯ ಪ್ರೆಷರ್ ಇದೆ ಅಲ್ಲ. ಮನಮೋಹನ್ ಸಿಂಗ್ ಒತ್ತಡ, ಈಗ ರಾಜಕೀಯ ಪ್ರೆಷರ್ ಲೋನ್ ಮನ್ನಾ ಆಗುತ್ತೆ. ಅವಾಗ ಮನಮೋಹನ್ ಸಿಂಗ್ ಅವರು ಅವಾಗ ಏನು ಹೇಳಿದ್ರು, ಈ ದೇಶದಲ್ಲಿ ಏರ್ಲೈನ್ಸ್ ಏನಾದರೂ ಲಾಸಲ್ಲಿ ಬಂದರೆ ಬೇರೆ ದೇಶದವ್ರು ಬಂದು ಬಂಡವಾಳ ಹಿಂದೆ ಮುಂದೆ ನೋಡ್ತಾರೆ. ಇದು ಇವ್ರ ದೇಶದ ಕಾಳಜಿ. ಆಮೇಲೆ ಇನ್ನೂ ಒಂದು ಗಮನಿಸಿ, ಈ ದೇಶದಲ್ಲಿ 45 ಕೋಟಿ ಜನ ತಾವು ಹೇಳಿದಾಗೆ
ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ನಾನು ದೇಶಪಾಂಡೆ ನಿಮ್ಮನ್ನು ಕೇಳ್ತೀನಿ, ಒಂದಷ್ಟು ಇಶ್ಯೂಸ್ ಇದೆ. ಒಂದು ನಿಮಿಷ ಆಫ್ಟರ್ ಗ್ಲೋಬಲೈಸೇಷನ್ 1901 ನರಸಿಂಹರಾವ್ ಇರಾದಿಂದ ಇಲ್ಲಿವರೆಗೂ ಆದಂತ ಅನೇಕ ಸಾಕ್ಷರತೆ, ಪೊಲಿಟಿಕಲ್ ಏನೋ ಅದರಲ್ಲಿ ಚೇಂಜ್ ಆಗಿದೆ, ಅವೇರ್ನೆಸ್ ಬೇರೆ ಆಗಿದೆ. ಇವತ್ತು ಬಡತನ ಇದೆ, ಇವತ್ತು ಮಾಲ್ ನ್ಯೂಟ್ರಿಷನ್ ಇದೆ, ಇವತ್ತು ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಇವತ್ತು ಹಳ್ಳಿಗಳಲ್ಲಿ ಇವತ್ತು ಸರಿಯಾದಂಥ ಮೂಲಭೂತ ಸೌಕರ್ಯಗಳಿಲ್ಲ, ಮಾರ್ಕೆಟಿಂಗ್ ಸಿಸ್ಟಮ್ ಇಲ್ಲ, ಅಗ್ರಿಕಲ್ಚರ್ಗೆ ಮಾರ್ಕೆಟಿಂಗ್ ಇದು ಸಿಸ್ಟಮ್ ಇಲ್ಲ, ಸರಿಯಾದ ರೇಟ್ ಇಲ್ಲ. ಸೊ ಇವನ್ನ ನೀವು ಫೇಸ್ ಮಾಡೋಕ್ಕಾಗದೇನೆ ಈ ಥರದ್ದು ಒಂದು ಕ್ಯಾಶ್ಲೆಸ್ ಎಕಾನಮಿ ಮಾಡ್ತೀನಿ ಅನ್ನೋವಂಥದ್ದು ಕೂಡ ಒಂದು ಉತ್ತರ. 91ಇಂದ 1999ವರೆಗೂ ನಾವು ನಮ್ಮಂಥವರು ಇದ್ರ ಬಗ್ಗೆ ಹೇಳ್ತಾ ಬಂದಿದ್ದೀವಿ. ಆದರೂ ಅದು ಆನೆ ನಡೀತಾನೇ ಇದೆ, ನಾವು ಹೇಳ್ತಾನೆ ಇದ್ದೀವಿ, ಅದು ಉಪಯೋಗ ಅಲ್ಲ. ಈಗ ಕ್ಯಾಶ್ಲೆಸ್ ಎಕಾನಮಿ ಅಂತ ಇವು ತಂದಿದ್ದಾರೆ. ಸುಮಾರು ಜನ ಅದಕ್ಕೆ ಬಲಿಯಾಗ್ತಾರೆ, ಹೋಗ್ತಾರೆ, ಮಾಡ್ತಾರೆ. ನಾವು ಏನು ಮಾಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಒಂದು ದಿವಸ ಏನಾಗುತ್ತೆ ಅಂದರೆ, ನಾವು ಮಾರ್ಕೆಟಲ್ಲಿ ಹೋದರೆ 2,000 ರೂಪಾಯಿ 2,000 ನೋಟ್ ತೊಗೊಳ್ಳಲ್ಲ, ನಾವು ಕಾರ್ಡ್ ಇದೆಯಾ ನಿಮ್ಮ ಹತ್ರ, ಇಲ್ಲಾಂದರೆ ಹೋಗಿ ಅಂತಾರೆ. ಆವಾಗ ನಾವು ಕಾರ್ಡ್ ತೊಗೊಳ್ಳೇಬೇಕಾಗತ್ತೆ. ಸೊ ಅನಿವಾರ್ಯ, ಅದು ಅನಿವಾರ್ಯ ಕುತ್ತಿಗೆಗೆ ಬಂದೇ ಬರುತ್ತೆ. ಈಗ ನಾನು ಇವತ್ತು ಇದರಲ್ಲಿ ನೋಡಿದ್ದೀನಿ, ಯಾವುದೋ ಇಂಟರ್ನೆಟಲ್ಲಿ 13 ways of making black money to white. 10 ways of, there are 5-6 sites suggesting ಏನು ಬ್ಲ್ಯಾಕ್ ಮನಿಯಿಂದ ವೈಟ್ ಮನಿ ಹೆಂಗೆ ಮಾಡೋದು. ಅದರಲ್ಲಿ ಒಂದಿದೆ ಯಾವುದೋ ಠಾಣೆನಲ್ಲಿ ಫಾಲೋ ಮಾಡಿರೋದು. ಏನು ಅಂದರೆ ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಬ್ಯಾಕ್ ಡೇಟೆಡ್ FDs ಮಾಡ್ಬೋದು. ಸುಮಾರು ಎಷ್ಟು ಮಾಡಿರ್ಬೋದು? 80 crores ಈಗ FD ಶರದ್ ಪವಾರ್ ಬ್ಯಾಕ್ ಡೇಟೆಡ್ ಮಾಡಿ. ಹೌದು, ಅಗ್ರಿಕಲ್ಚರ್ 100 ಕೋಟಿ ಆದಾಯ ಬಂದಿದೆ ಅಂತ ಹೇಳಿದಾರ. ಹೌದು, ಅವರೆಲ್ಲ ಅಗ್ರಿಕಲ್ಚರ್ ಮಾಡಿದ್ರೆ ಗೊತ್ತಿಲ್ಲ. ಒಂದಂಶ ಗಮನಿಸಬೇಕು, ಸಮಯ ಎಷ್ಟದು ಗೊತ್ತಿಲ್ಲ ನನಗೆ. ಮುಖ್ಯವಾದ ವಿಷಯ ಏನಂದರೆ, ಈ ನೋಟನ್ನು ರದ್ದು ಮಾಡಿದ ಒಂದೇ ಒಂದು ವಾರದಲ್ಲಿ 7,000 ರೂಪಾಯಿ ಕೋಟಿಯನ್ನು ಕಾರ್ಪೊರೇಟ್ ಕಂಪನಿಗಳ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಅದರಲ್ಲಿ ಮಲ್ಯಂದನೆ 1,200 ಕೋಟಿ ಇದೆ, ಮಲ್ಯಂದನೆ. ಸೊ ಇದರ ಅರ್ಥ ದೇಶದ ಜನರಿಗೆ ಕ್ಯೂ ನಿಲ್ಲಕ್ಕೆ ದೇಶಭಕ್ತಿ. ಈ ದೇಶದಲ್ಲಿರ್ತಕ್ಕಂಥ 6 ಲಕ್ಷ ಕೋಟಿ ಏನು ಕಾರ್ಪೊರೇಟ್ ಕಂಪನಿಗಳು ತುಂಬಬೇಕಲ್ಲ, ಅದು ದೇಶಭಕ್ತಿ ಅಲ್ಲ. ದೇಶಪಾಂಡೆ ಅವರೇ, ಡಿಮಾನಿಟೈಸೇಷನ್ ಆದಮೇಲೆ ಇಲ್ಲಿವರೆಗೂ 667 ದಾಳಿಗಳಾಗಿದ್ದಾವೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಂದ. ಇದ್ರಾಗೆ 3,100 ಕೋಟಿ ರೂಪಾಯಿ ಅವರು ತಗೊಂಡಿದ್ದಾರೆ. ಈ 3,100 ಕೋಟಿ ರೂಪಾಯಿ ಸಾಮಾನ್ಯ ಜನಕ್ಕೆ ಹೋಗ್ಬೇಕಾಗಿತ್ತಲ್ವಾ? ಹೋಗ್ಲಿಲ್ಲ. ಅದರಲ್ಲಿ ಅಂದ್ರೆ ಅಂಧ ದರ್ಬಾರ್ ಅಲ್ವಾ ಇದು? ಇದು ಅಂಧ ದರ್ಬಾರ್ ಅಲ್ವಾ? ಹೊಸ ನೋಟ್ಸು 86 crores ಹೊಸ ನೋಟ್ಸು. ಅದು ಈಗ ನಮ್ಮ ನಿಯಮಗಳು ಹೆಂಗಿದಾವೆ ಅಂದರೆ, ಇದು ರೇಡಲ್ಲಿ ಸಿಕ್ಕಿರೋದು ದುಡ್ಡು ವಾಪಸ್ ಬ್ಯಾಂಕ್ ಹೋಗಲ್ಲ, ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲಿವರೆಗೂ ಆ ಕೇಸ್ ಡಿಸೈಡ್ ಆಗೋವರೆಗೂ ಅದು ಚೇಂಜ್ ಮಾಡೋಕೆ ಏನು ಕಷ್ಟ ಇಲ್ಲ. ಇನ್ನೊಂದು ಚೇಂಜ್ ಏನಾಗಬೇಕು ಅಂದರೆ, ಅಮೆರಿಕಾನಲ್ಲಿ ಫೈನಾನ್ಷಿಯಲ್ ಕ್ರೈಮ್ ಮಾಡಿರೋರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಇದೆ, ನಮ್ಮಲ್ಲಿ ಇಲ್ಲ. 6 ವರ್ಷ 12 ವರ್ಷ ಅಷ್ಟೇ. ಇನ್ನೊಂದು ವಿಷಯನ ಜನರಿಗೆ ತಿಳಿಸಬೇಕು. ಸಹಾರಾ ಡೈರಿಯಲ್ಲಿ ಮೋದಿಯವರ ಹೆಸರು ಪ್ರಸ್ತಾಪ ಆದ ತಕ್ಷಣವೇ 55 ಕೋಟಿ ಲಂಚ ತಗೊಂಡಿದ್ದಾರೆ ಅಂತ ಪ್ರಸ್ತಾಪ ಆದ ತಕ್ಷಣ ಇದು ಜಾರಿ ಬಂದಿದೆ ಅಂತಕ್ಕಂಥ ಒಂದು ಮಾತು ಇದೆ. ಎರಡನೇದಾಗಿ ಜನರು ಅರ್ಥ ಮಾಡ್ಕೊಳ್ಬೇಕು, ಇದು ದೇಶಭಕ್ತಿ ಹೆಸರಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ದ್ರೋಹ ಅನ್ನೋದು ಇವತ್ತಿಲ್ಲ ನಾಳೆ ಜನರಿಗೆ ಗೊತ್ತಾಗ್ತದೆ. ನಾಗರಾಜ್ ಶೆಟ್ರೆ, ಸರ್ಕಾರ ಈ ವಿಚಾರದಲ್ಲಿ ನಿಮ್ಮ ಸ್ಟ್ರೈಕ್ ಅನ್ನ ಬ್ಯಾನ್ ಮಾಡಿದ್ರೆ ಏನ್ ಮಾಡ್ತೀರಿ? ಇದು ಮಾಡೋವಾಗಿಲ್ಲ, ನೀವೇ ಸಪೋರ್ಟ್ ಮಾಡ್ತೀರಿ, ನೀವೇ ಹೋರಾಟ ಮಾಡ್ತೀರಿ. ಇಲ್ಲೊಂದು ಮಾಹಿತಿ ಕೊಡ್ತೀನಿ. ಸ್ಟ್ರೈಕ್ ಅಲ್ಲ, ಸ್ಟ್ರೈಕ್ ಕಾಲ್ ಕೊಡಿ, ಪ್ರತಿಭಟನೆ. ಈಗ ನಾಳೆ ಅದೇ ತಾನೇ ಅಲ್ಲ, ಪ್ರತಿಭಟನೆ ನಾಳೆನೂ ಸಹ ಒಂದು ಪ್ರತಿಭಟನೆ ನಡೀತಾ ಇದೆ ನಮ್ಮ ಸಂಘಟನೆ ವತಿಯಿಂದ, ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಕರ್ನಾಟಕದಿಂದ. ಅಲ್ಲಿ ಟೌನ್ ಹಾಲ್ ಎದುರು ನಾವು ಕ್ಯಾಂಡಲ್ ಲೈಟ್, ಯಾಕಂದ್ರೆ ಸುಮಾರು 80ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಈ ಒಂದು ಪೀರಿಯಡ್ ಅಲ್ಲಿ. ಅದ್ರ ಜೊತೆಗೆ ಜನಗಳ ಡಿಮಾಂಡ್ ಅನ್ನ ನಾವು ಬೆಂಬಿಸ್ತಾ ಇದ್ದೀವಿ. ಯಾಕಂದ್ರೆ ಆ ಪಾರದರ್ಶಕವಾಗಿ ಜನಗಳ ಎದುರು ವಾಟ್ ಈಸ್ ವಾಟ್, ಇವತ್ತು ಎಷ್ಟು ನೋಟನ್ನು ನಾವು ಕೊಡ್ತೀವಿ ಅದನ್ನು ಹೇಳಬೇಕು. ಜೊತೆಗೆ ಇನ್ನೊಂದು ಮುಖ್ಯ ಅಂಶ ಏನಂತಂದರೆ, ಈ ಹಗರಣಗಳಾಗಿವೆಯಲ್ಲ, ಈಗ ಬೆಳಕಿಗೆ ಬಂದಿವೆಯಲ್ಲ, ಇದರಲ್ಲಿ ಯಾರು ಹೆಚ್ಚು ಪಾಲ್ದಾರರು ಎನ್ನುವ ಅನುಭವದ ಆಧಾರದ ಮೇಲೆ ಖಾಸಗಿ ಮತ್ತು ವಿದೇಶಿ ಬ್ಯಾಂಕ್ಗಳನ್ನು ಸಹ ರಾಷ್ಟ್ರೀಕರಣ ಮಾಡಬೇಕು ಅನ್ನೋ ಡಿಮಾಂಡನ್ನು ಇಡ್ತಾರೆ. ಎಸ್ ನಾಗರಾಜ್ ಶೆಟ್ರೆ, ಪ್ರೊಫೆಸರ್ ದೇಶಪಾಂಡೆ ಅವರೇ, ಡಾಕ್ಟರ್ ಸಿದ್ದನಗೌಡರೇ, ಹಾಗೆ ರವಿ ಅವರೇ, ತಮಗೆ ಧನ್ಯವಾದ. ಯಾಕಂದರೆ ಇದು ರಾಜಕೀಯ ಹೊರತಾದಂಥ ಚರ್ಚೆಗೆ ಆ ಕಾರಣಕ್ಕಾಗಿ ತಮ್ಮನ್ನೆಲ್ಲ ಕರೆದಿದ್ದು ತಮಗೆಲ್ಲರೂ ಕೂಡ ಧನ್ಯವಾದ. ಯಾವುದೇ ಒಂದು ವಿಚಾರ, ಮಹತ್ವದ ವಿಚಾರಕ್ಕೆ ದೇಶಭಕ್ತಿಯ ಲೇಪ ಹಚ್ಚುವಂಥದ್ದು ಸರಿಯಲ್ಲ. ಅದು ನಿಜವಾದ ವಿಚಾರವನ್ನು ಮೂಲೆ ಗುಂಪು ಮಾಡುವಂಥ ಒಂದು ರಾಜಕಾರಣ ಅಡಗಿದೆ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.